ಹಲೋ ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು NT Clock ಕೋಚಿಂಗ್ ಅಕಾಡೆಮಿ. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಆಪರೇಟಿಂಗ್ ಸಿಸ್ಟಮ್ ಆಲ್ ದ 5 ಮಾಡ್ಯೂಲ್ಸ್, ನಾನು ಆ್ಯಕ್ಚುಲಿ ಫಸ್ಟ್ ಮಾಡ್ಯೂಲ್, ಸೆಕೆಂಡ್ ಮಾಡ್ಯೂಲ್, ಥರ್ಡ್ ಮಾಡ್ಯೂಲ್ ಇದು ಸಪ್ರೇಟಾಗಿ ವಿಡಿಯೋವನ್ನು ಹಾಕಿದ್ದೆ. ಫೋರ್ತ್ ಮತ್ತು ಫಿಫ್ತ್ ಮಾಡ್ಯೂಲ್ ಇದು ಹಾಕಿರಲಿಲ್ಲ. ಬಟ್ ಎನಿವೇ ನಿಮ್ಗೆ ಇವಾಗ ಒನ್ ಡೇ ಟೈಮ್ ಮಾತ್ರ ಇರಲಿಕ್ಕೆ ಹೋಗಿ, ಆಫ್ಟರ್ GDCO ಎಕ್ಸಾಮ್ ನಿಮಗಿರೋದು ಒನ್ ಡೇ ಟೈಮ್ ಆಗಿರಲಿಕ್ಕೆ ಹೋಗಿ ನಾನು ಆಪರೇಟಿಂಗ್ ಸಿಸ್ಟಮ್ ಇದು ಆಲ್ 5 ಮಾಡ್ಯೂಲ್ಸ್ದು ಒಂದೇ ವಿಡಿಯೋದಲ್ಲಿ ಕವರ್ ಮಾಡ್ತಾ ಇದ್ದಾನೆ. ಮೊದಲು ಈ ಕ್ವಶನ್ಸನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ. ಪ್ರೀವಿಯಸ್ ಇಯರ್ಲಿ ರಿಪೀಟೆಡ್ ಕ್ವಶನ್ಸು ಅಥವಾ ಈವನ್ ಒನ್ ಟೈಮ್ ಬಂದಿರೋ ಟಾಪಿಕ್ಸನ್ನು ಫಸ್ಟ್ ಕಂಪ್ಲೀಟ್ ಮಾಡ್ಕೊಳ್ಳಿ. ಅದಾದ ಮೇಲೆ ನಿಮಗೆ ಬೇರೆ ಯಾವುದಾದ್ರೂ ಮಾಡಬೇಕು ಅಂತಿದ್ರೆ ಅಥವಾ ಬೇರೆ ಸೋರ್ಸಿಂದ ಅಥವಾ ನಿಮ್ಮ ಕಾಲೇಜಲ್ಲಿ ಟೀಚರ್ಸ್ಗಳು ಕೊಟ್ಟಿರೋ ಅಸೈನ್ಮೆಂಟ್ಸ್ಗಳಿಂದ, ಪ್ರೊಫೆಸರ್ ಕೊಟ್ಟಿರ್ತಾರೆ ನೋಡಿ, ಆ ಅಸೈನ್ಮೆಂಟ್ನಿಂದ ಕಂಪ್ಲೀಟ್ ಮಾಡಬೇಕು ಅಂತಿದ್ರೆ ಮಾಡ್ಕೊಳ್ಳಿ, ಆಯಿತಾ. ಫಸ್ಟ್ ಇದನ್ನು ಮಾಡಿಕೊಂಡು ಅದಾದ ನಂತರ ಎವ್ರಿಥಿಂಗ್ ಎಲ್ಸ್. ಓಕೆ, ಸೊ ನೀವು ಸ್ಕೋರ್ ಮಾಡಬೇಕು ಅಂತ ಹೇಳಿದರೆ ಓನ್ಲಿ ಇದು ಸಾಕಾಗೋದಿಲ್ಲ. ನಾನು ಮೊದಲೇ ಹೇಳ್ತಾ ಇದ್ದೇನೆ, ನೀವು ಒಳ್ಳೆ ಮಾರ್ಕ್ಸ್ ಸ್ಕೋರ್ ಮಾಡಬೇಕಂದ್ರೆ ಸ್ವಲ್ಪ ಜಾಸ್ತಿ ಓದಲೇಬೇಕು. ಅಂದರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬರುವಂಥ ಕ್ವಶನ್ಸ್ಗಳನ್ನು ನೀವು ಓದಲೇಬೇಕಾಗತ್ತೆ. ಸೊ ಒಂದು 60+ ಅಥವಾ ಅಪ್ ಟು ಒಂದು 80ವರೆಗೆ ಬರ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ. 60 to 80 ಇದೇ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸನ್ನು ನೋಡಿದರೆ ಬರ್ಬೋದು. ಕೆಲವೊಂದು ಟೈಮ್ ಏನಾಗುತ್ತೆ ಅಂತ ಕೇಳಿದರೆ VTUದವರು ಅನ್ಎಕ್ಸ್ಪೆಕ್ಟೆಡ್ ಆಗಿ ಏನೆಲ್ಲ ಕ್ವಶನ್ಸನ್ನು ಕೇಳ್ತಾರೆ. ಏನೋ ಒಂದು 35-40 ಮಾರ್ಕ್ಸಿಗೆ ಪ್ರೀವಿಯಸ್ ಇಯರಿಂದ ಕೊಡ್ತಾರೆ, ಮತ್ತು ಉಳಿದಿರೋದನ್ನು ಎಕ್ಸ್ಟ್ರಾ ಆಗಿ ಕೇಳ್ತಾರೆ. ಬಟ್ ನಾನು ಅದಕ್ಕೋಸ್ಕರ ಹೇಳೋದು, ಇದನ್ನು ಕಂಪಲ್ಸರಿ ಮಾಡಲೇಬೇಕು. ಯಾಕಂದರೆ ಕೇಳ್ತಾರೆ, ಈ ಇಂಪಾರ್ಟೆಂಟ್ ಕ್ವಶನ್ಸನ್ನು ರಿಪೀಟೆಡ್ ಕ್ವಶನ್ಸನ್ನು ಮಾಡಲೇಬೇಕು. ಅದಾದ ನಂತರ ಟೈಮ್ ಸಿಕ್ಕಿದರೆ ಬೇರೇನು ಮಾಡಿ. ಓಕೆ, ಸೊ ಈಗ ಆಪರೇಟಿಂಗ್ ಸಿಸ್ಟಮ್ನ ಮಾಡ್ಯೂಲ್ 1 ಈಗ ಕಂಪ್ಲೀಟ್ 5 ಮಾಡ್ಯೂಲ್ಸನ್ನು ನಾನು ಇದರಲ್ಲಿ ಕಂಪ್ಲೀಟ್ ಮಾಡ್ತೇನೆ. ಅದಾದ ನಂತರ ಆಲ್ರೆಡಿ ಸೆಕೆಂಡ್ ಚಾಪ್ಟರ್ನ ನ್ಯೂಮರಿಕಲ್ಸನ್ನು ನಾನು ಮಾಡಿದ್ದೇನೆ, ಸೆಕೆಂಡ್ ಮಾಡ್ಯೂಲ್ ಇದು. ಥರ್ಡ್ ಮಾಡ್ಯೂಲ್ ಇದು ಮಾಡ್ತೇನೆ, ಫಿಫ್ತ್ ಮಾಡ್ಯೂಲ್ ಇದು ಮಾಡ್ತೇನೆ. ನಿಮಗೆ ಥರ್ಡ್, ಫೋರ್ತ್, ಫಿಫ್ತ್ ಮೂರದ್ದು ನ್ಯೂಮರಿಕಲ್ಸ್ ಬೇಕು ಅಂತಿದ್ರೆ ಕಮೆಂಟ್ ಮಾಡಿ, ನ್ಯೂಮರಿಕಲ್ಸ್ ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ವೀಡಿಯೋ ನಾನು ನ್ಯೂಮರಿಕಲ್ಸನ್ನೇ ಮಾಡ್ತೇನೆ. ಆಲ್ರೆಡಿ ಸೆಕೆಂಡ್ ಮಾಡ್ಯೂಲ್ದು ಅಪ್ಲೋಡ್ ಮಾಡಿದ್ದೇನೆ. ನೀವು ಈ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚೆಕ್ ಮಾಡಿ. ಆಪರೇಟಿಂಗ್ ಸಿಸ್ಟಮ್ ಅಂತ, VTU ಆಪರೇಟಿಂಗ್ ಸಿಸ್ಟಮ್ ಅಂತ ಒಂದು ಪ್ಲೇ ಲಿಸ್ಟ್ ಇದೆ, ಅಲ್ಲಿ ಚೆಕ್ ಮಾಡಿ. ಮಾಡ್ಯೂಲ್ 2ನ ಇದನ್ನು ಮಾಡಿದ್ದೇನೆ, ಏನು ವಿತ್ ಎಕ್ಸ್ಪ್ಲನೇಷನ್, ವಿತ್ ಸೊಲ್ಯೂಷನ್. ಓಕೆ, ಸೊ ಈಗ ಮಾಡ್ಯೂಲ್ 1ನ ಇಂಪಾರ್ಟೆಂಟ್ ಕ್ವಶನ್ಸ್ ನೋಡಿ. ಕ್ವಶನ್ ನಂಬರ್ 1 ಅನ್ನೋದು ಮಾಡ್ಯೂಲ್ 1ಇಂದ ಬರುತ್ತೆ, ಸರಿನಾ. ಅದರಲ್ಲಿ ನೋಡಿ, ಮೋಸ್ಟ್ ಆಫ್ ದ ಕ್ವಶನ್ ಪೇಪರಲ್ಲಿ ಡಿಫೈನ್ ಆಪರೇಟಿಂಗ್ ಸಿಸ್ಟಮ್ ಆ್ಯಂಡ್ ಎಕ್ಸ್ಪ್ಲೈನ್ ಡ್ಯುಯಲ್ ಮೋಡ್ ಆಪರೇಷನ್ ಆಫ್ ಆಪರೇಟಿಂಗ್ ಸಿಸ್ಟಮ್ ವಿತ್ ಡಯಾಗ್ರಾಮ್ ಅದನ್ನು ಕೇಳಿದ್ದಾರೆ, ಸರಿನಾ. ಸೊ ಇದು ವೆರಿ ವೆರಿ ಇಂಪಾರ್ಟೆಂಟ್. ಅದಾದಮೇಲೆ ಸೆಕೆಂಡ್ ಕ್ವಶನ್ನ ಡಿಸ್ಟಿಂಗ್ವಿಷ್ ಬಿಟ್ವೀನ್ ಮಲ್ಟಿ ಪ್ರೋಗ್ರಾಮಿಂಗ್ ಆ್ಯಂಡ್ ಮಲ್ಟಿ ಟಾಸ್ಕಿಂಗ್ ಆ್ಯಂಡ್ ಮಲ್ಟಿ ಪ್ರಾಸೆಸರ್ ಆ್ಯಂಡ್ ಕ್ಲಸ್ಟರ್ಡ್ ಸಿಸ್ಟಮ್, ಇದನ್ನು ತುಂಬ ಟೈಮ್ ಕೇಳಿದ್ದಾರೆ. ಅದಾದ ನಂತರ ವಿತ್ ಅ ನೀಟ್ ಡಯಾಗ್ರಾಮ್ ಎಕ್ಸ್ಪ್ಲೈನ್ ದ ಕಾನ್ಸೆಪ್ಟ್ ಆಫ್ ವರ್ಚುವಲ್ ಮೆಷಿನ್, ಅಥವಾ ವಿತ್ ದ ನೀಟ್ ಡಯಾಗ್ರಾಮ್ ಎಕ್ಸ್ಪ್ಲೈನ್ ದ ಕಾನ್ಸೆಪ್ಟ್ ಆಫ್ VMware ಆರ್ಕಿಟೆಕ್ಚರ್. ಇವು ಮೂರು ವೆರಿ 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 ಇಂಪಾರ್ಟೆಂಟ್. ಕ್ವಶನ್ ನಂಬರ್ 1ನಲ್ಲಿ ಇವು ಮೂರರಲ್ಲಿ ಒಂದಂತೂ 100% ಇರುತ್ತೆ, ಎರಡೂ ಇರ್ಬೋದು. ವೆರಿ ಇಂಪಾರ್ಟೆಂಟ್. ಕ್ವಶನ್ ನಂಬರ್ 1ನಲ್ಲಿ ಇವು ಮೂರರಲ್ಲಿ ಒಂದು ಗ್ಯಾರಂಟಿ ಇರುತ್ತೆ, ಅಥವಾ ಎರಡೂ ಇರ್ಬೋದು. ಎರಡು ಅಂದರೆ 10 ಮಾರ್ಕ್ಸಿಗೆ ಇವು ಮೂರಲ್ಲೇ ಕೊಡ್ಬೋದು, ಅಥವಾ 3 ಕ್ವಶನ್ಸನ್ನು ಡಿವೈಡ್ ಮಾಡಿ 8, 7, 7 ಆ ಥರ ಕೊಡ್ಬೋದು, ಅಥವಾ 6, 7 ಲೈಕ್ ಗೊತ್ತಾಗುತ್ತಲ್ಲ ಡಿವಿಷನ್, ಆ ಥರ ಮಾಡಿನೂ ಕೊಡ್ಬೋದು. ಬಟ್ ಇವು ಮೂರನ್ನ ಎಟ್ ಎನಿ ಕಾಸ್ಟ್ ನೀವು ಬಿಡಲೇಬಾರ್ದು. ಇವು 3 ಪ್ಲಸ್ 4ನೇ ಇವು 3 ಕ್ವಶನ್ ಆದಮೇಲೆ 4ನೇ ಕ್ವಶನ್ ಯಾವುದಂತ ಕೇಳಿದರೆ ಡಿಫೈನ್ ಆಪರೇಟಿಂಗ್ ಸಿಸ್ಟಮ್. ಇದು ಹೇಗಿದ್ರೆ ಆಲ್ರೆಡಿ ಇಲ್ಲಿ ಹೇಳಿದ್ದೇನೆ, ಡೆಫಿನೇಷನ್ ಕಲೀಲೇಬೇಕು. ಎಕ್ಸ್ಪ್ಲೈನ್ ಮಲ್ಟಿ ಪ್ರೋಗ್ರಾಮಿಂಗ್ ಆ್ಯಂಡ್ ಟೈಮ್ ಶೇರಿಂಗ್ ಆಪರೇಟಿಂಗ್ ಸಿಸ್ಟಮ್, ಇದನ್ನು ಕೇಳಿದ್ದಾರೆ. ಇದನ್ನು ನೀವು 4th ಕ್ವಶನ್ ಇದನ್ನೇ ಮಾಡಬೇಕು. ಇವು 3 ಕ್ವಶನ್ ಆದಮೇಲೆ, ಇವು 3 ಅಂದರೆ ಡಿಫೈನ್ ಆಪರೇಟಿಂಗ್ ಸಿಸ್ಟಮ್, ಡ್ಯುಯಲ್ ಮೋಡ್ ಆಪರೇಷನ್ ಆಫ್ ಆಪರೇಟಿಂಗ್ ಸಿಸ್ಟಮ್ ವಿತ್ ದ ಡಯಾಗ್ರಾಮ್, ಅದಾದಮೇಲೆ ಡಿಸ್ಟಿಂಗ್ವಿಷ್ ಬಿಟ್ವೀನ್ ಮಲ್ಟಿ ಪ್ರೋಗ್ರಾಮಿಂಗ್ ಆ್ಯಂಡ್ ಮಲ್ಟಿ ಟಾಸ್ಕಿಂಗ್, ಅದಾದಮೇಲೆ ಮಲ್ಟಿ ಪ್ರಾಸೆಸರ್ ಆ್ಯಂಡ್ ಕ್ಲಸ್ಟರ್ಡ್ ಸಿಸ್ಟಮ್, ದೆನ್ ವಿತ್ ದ ನೀಟ್ ಡಯಾಗ್ರಾಮ್ ಎಕ್ಸ್ಪ್ಲೈನ್ ದ ಕಾನ್ಸೆಪ್ಟ್ ಆಫ್ ವರ್ಚುವಲ್ ಮೆಷಿನ್, ಅಥವಾ ಎಕ್ಸ್ಪ್ಲೈನ್ ವಿತ್ ದ ನೀಟ್ ಡಯಾಗ್ರಾಮ್ VMware ಆರ್ಕಿಟೆಕ್ಚರ್. ಇವು 3 ಕ್ವಶನ್ ಆದಮೇಲೆ ನೆಕ್ಸ್ಟ್ ಕ್ವಶನ್ ಡಿಫೈನ್ ಆಪರೇಟಿಂಗ್ ಸಿಸ್ಟಮ್, ಎಕ್ಸ್ಪ್ಲೈನ್ ಮಲ್ಟಿ ಪ್ರೋಗ್ರಾಮಿಂಗ್ ಆ್ಯಂಡ್ ಟೈಮ್ ಶೇರಿಂಗ್ ಆಪರೇಟಿಂಗ್ ಸಿಸ್ಟಮ್. ಇದು 4ನೇದು. 5ನೇದು ಯಾವುದಕ್ಕೆ ಹೋಗ್ಬೇಕಂತ ಕೇಳಿದರೆ ಆಪರೇಟಿಂಗ್ ಸಿಸ್ಟಮ್ನ ಫಂಕ್ಷನನ್ನು ಓದ್ಕೊಳ್ಳಿ, ಆಯಿತಾ. 6ನೇದು ಇದನ್ನು ಒಂದು ಟೈಮ್ ಕೇಳಿದ್ದಾರೆ, ಒಂದು ಕ್ಯಾಶಿಂಗ್ ಆ್ಯಂಡ್ ಲೆವೆಲ್ಸ್ ಆಫ್ ಸ್ಟೋರೇಜ್ ಒಂದು ಟೈಮ್ ಕೇಳಿದ್ದಾರೆ, ಸರಿನಾ. ಅದು ಬಿಟ್ಟರೆ ಸಿಸ್ಟಮ್ ಕಾಲ್ಸನ್ನು ಕ್ವಶನ್ ನಂಬರ್ 2ಅಲ್ಲಿ ಕೇಳ್ತಾರೆ. ಇನ್ ಕೇಸ್ ನಿಮ್ಗೆ ಇದರಲ್ಲಿ ಅಂದರೆ ವರ್ಸ್ಟ್ ಕೇಸ್ ಇದೆಲ್ಲದನ್ನು ಕೇಳಿ ಇದ್ರ ಜೊತೆ ಸಿಸ್ಟಮ್ ಕಾಲ್ಸನ್ನು ಕೇಳಬಹುದು. ಓಕೆ, ಬಟ್ ಮೋಸ್ಟ್ ಪ್ರೊಬ್ಯಾಬ್ಲಿ ಕೇಳುವಂಥ ಕ್ವಶನ್ ಆಪರೇಟಿಂಗ್ ಸಿಸ್ಟಮ್ ಫಸ್ಟ್, ದೆನ್ ಡಿಸ್ಟಿಂಗ್ವಿಷ್ VMware ಇದು ಏನು ಆರ್ಕಿಟೆಕ್ಚರ್ ಅಥವಾ ಕಾನ್ಸೆಪ್ಟ್ ಆಫ್ ವರ್ಚುವಲ್ ಮೆಷಿನ್, ದೆನ್ ಎಕ್ಸ್ಪ್ಲೈನ್ ಮಲ್ಟಿ ಪ್ರೋಗ್ರಾಮಿಂಗ್ ಆ್ಯಂಡ್ ಟೈಮ್ ಶೇರಿಂಗ್ OS. ಅದಾದಮೇಲೆ ನೆಕ್ಸ್ಟ್ ಇದನ್ನು ಓದ್ಕೊಳ್ಳಿ, ಕ್ಯಾಶಿಂಗ್ ಆ್ಯಂಡ್ ಲೆವೆಲ್ಸ್ ಆಫ್ ಸ್ಟೋರೇಜ್, ಸರಿನಾ. ಸೊ ಇಲ್ಲಿ ನೋಡಿ, ಟೈಮ್ ಶೇರಿಂಗ್, ಮಲ್ಟಿ ಪ್ರೋಗ್ರಾಮಿಂಗ್, ಇಲ್ಲಿ ಆಪರೇಟಿಂಗ್ ಸಿಸ್ಟಮ್ ಆ್ಯಂಡ್ ಟೈಪ್ಸ್ ಆಫ್ OS ಕೇಳಿದ್ದಾರೆ ನೋಡಿ, ಅದನ್ನೇ ಇಲ್ಲಿ ಕೇಳಿದ್ದು. ಡಿಫೈನ್ ಆಪರೇಟಿಂಗ್ ಸಿಸ್ಟಮ್, ಎಕ್ಸ್ಪ್ಲೈನ್ ಮಲ್ಟಿ ಪ್ರೋಗ್ರಾಮಿಂಗ್ ಆ್ಯಂಡ್ ಟೈಮ್ ಶೇರಿಂಗ್ ಆಪರೇಟಿಂಗ್ ಸಿಸ್ಟಮ್ ಅಂತ ಪರ್ಟಿಕ್ಯುಲರ್ಲಿ ಕೇಳಿದ್ದಾರೆ. ಅಥವಾ ನೀವು ಇದನ್ನು ಪರ್ಟಿಕ್ಯುಲರ್ಲಿ ಆಗಿ ತಗೊಳ್ಳೋ ಬದಲು OS ಸರ್ವಿಸಲ್ಲಿ ಎಲ್ಲದನ್ನು ಕಲ್ತಿದ್ರೆ ನಿಮ್ಗೆ ಈಸಿ ಆಗುತ್ತೆ. ಓಕೆ,
ವೆರಿ ಇಂಪಾರ್ಟೆಂಟ್. ಇದು ನಿಮಗೆ ಕ್ವಶನ್ ನಂಬರ್ 1 ಅಟೆಂಡ್ ಮಾಡೋದಾದರೆ. ಓಕೆ, ಸೊ ನಾನು ಇಲ್ಲಿ ಯಾಕೆ ನಿಮಗೆ ಆಪರೇಟಿಂಗ್ ಸಿಸ್ಟಮ್ ಸರ್ವೀಸಸ್ ಮತ್ತು ಸಿಸ್ಟಮ್ ಕಾಲ್ಸನ್ನು ಕಂಪಲ್ಸರಿ ಕಲೀನಿ ಅಂತ ಹೇಳ್ತಾ ಇರೋದು ಯಾಕಂತ ಕೇಳಿದರೆ, ನಿಮ್ಗೆ ಇನ್ ಕೇಸ್ ಕ್ವಶನ್ ನಂಬರ್ 1 ಕೇಳಿದ್ರು ಅಂತ ಅಂದ್ಕೊಳ್ಳಿ, ಯೂಸ್ ಆಗುತ್ತಲ್ಲ. ಇಲ್ಲಿ ನೋಡಿ, ಇಲ್ಲಿ ಕೇಳಿದ್ದು ಇವು 3 ಕ್ವಶನ್, ಇವು 3ರಲ್ಲಿ 100% ಕೇಳಿದ್ದಾರೆ. ಕೆಲವೊಂದು ಕ್ವಶನ್ ಪೇಪರಲ್ಲಿ ಆ 3ರಲ್ಲಿ 2 ಕ್ವಶನ್ನ ಇದರಿಂದ ಕೇಳಿ ಒಂದು ಕ್ವಶನ್ನ ಕ್ಯಾಶಿಂಗ್ ಆ್ಯಂಡ್ ಲೆವೆಲ್ಸ್ ಆಫ್ ಸ್ಟೋರೇಜ್ ಅಂತ ಕೇಳಿದ್ದಾರೆ. ಆಯಿತಾ? ಅದು ಬಿಟ್ಟರೆ ಇವು 3ರಲ್ಲಿ 1-2 ಕ್ವಶನ್ನ ಕೇಳಿ ಅದಾದ ನಂತರ ಕೇಳಿದವರು ಡಿಫೈನ್ OS, ಎಕ್ಸ್ಪ್ಲೇನ್ ಮಲ್ಟಿ ಪ್ರೋಗ್ರಾಮಿಂಗ್ ಆ್ಯಂಡ್ ಟೈಮ್ ಶೇರಿಂಗ್ OS. ಇದು ಸೇಮ್ ಇದೆ, ಆಪರೇಟಿಂಗ್ ಸಿಸ್ಟಮ್ನ ಟೈಪ್ಸ್ ಇದೆ ನೋಡಿ, ಅದರಲ್ಲೇ ಬರುತ್ತೆ. ಸೊ ನೋಡಿ, ನಾನು ಹೇಳೋದು ಎಟ್ ಎನಿ ಕಾಸ್ಟ್ ಇವು 3 ಆದಮೇಲೆ ಡೈರೆಕ್ಟ್ಲಿ ಯಾವುದಕ್ಕೆ ಹೋಗಿ ಕೇಳಿದರೆ ಆಪರೇಟಿಂಗ್ ಸಿಸ್ಟಮ್ನ ಸರ್ವೀಸಸ್ ಮತ್ತು ಸಿಸ್ಟಮ್ ಕಾಲ್ಸ್. ಯಾಕೆ ಸರ್? ಯಾಕೆ ಕೇಳಿದರೆ ನಿಮಗೆ ಕ್ವಶನ್ ನಂಬರ್ 2 ನೋಡಿ, ಆಪರೇಟಿಂಗ್ ಸಿಸ್ಟಮ್ ಸರ್ವೀಸ್ ಮತ್ತು ಸಿಸ್ಟಮ್ ಕಾಲ್ಸ್ ಮೇಲೆ 100% ಕ್ವಶನ್ ಕೇಳ್ತಾರೆ. ಇನ್ ಕೇಸ್ ನಿಮ್ಗೆ ಇಲ್ಲಿ ಕೇಳಿದರೂ ಕೂಡ ಬರೀಬೋದು. ಯಾಕಂತ ಕೇಳಿದರೆ ಈ 3ರಲ್ಲಿ 2 ಕೇಳಿ ಇನ್ನೊಂದೀಗ 6 ಮಾರ್ಕ್ಸಿಗೆ ಈಗ ಆಪರೇಟಿಂಗ್ ಸಿಸ್ಟಮ್ ಸರ್ವೀಸಲ್ಲಿ ಮೇ ಬಿ ಟೈಮ್ ಶೇರಿಂಗ್ ಮತ್ತು ಮಲ್ಟಿ ಪ್ರೋಗ್ರಾಮಿಂಗ್ ಕೇಳಿದರೆ ಇದು ಆಲ್ರೆಡಿ ಕಲ್ತಿರ್ತೀರ, ಅದು ಬರಿಬೋದು. ಅಥವಾ ಸಿಸ್ಟಮ್ ಕಾಲ್ಸ್ ಬಗ್ಗೆ ಕೇಳಿದರೆ ಇದು ಆಲ್ರೆಡಿ ಕಲ್ತಿರ್ತೀರ, ಅದನ್ನು ಬರಿಬೋದು. ಅದು ಬಿಟ್ಟರೆ ನಿಮಗೆ ಕಲಿಬೇಕಾಗಿದ್ದು ಇದು ಒಂದೇ, ಕ್ಯಾಶಿಂಗ್ ಆ್ಯಂಡ್ ಲೆವೆಲ್ಸ್ ಆಫ್ ಸ್ಟೋರೇಜ್. ಸೊ ಆವಾಗ ನೀವು ಆಪರೇಟಿಂಗ್ ಸಿಸ್ಟಮ್ನ ಸರ್ವೀಸ್ ಮತ್ತು ಸಿಸ್ಟಮ್ ಕಾಲ್ಸನ್ನು ಇದ್ರ ಜೊತೆ ಇನ್ಕ್ಲೂಡ್ ಮಾಡಿಕೊಂಡ್ರೆ ನಿಮಗೆ ಕ್ವಶನ್ ನಂಬರ್ 2 ಅಟೆಂಡ್ ಮಾಡ್ಬೋದು, ಕ್ವಶನ್ ನಂಬರ್ 1 ಅಟೆಂಡ್ ಮಾಡ್ಬೋದು. ಕ್ವಶನ್ ನಂಬರ್ 1 ವಿದೌಟ್ ದಿಸ್ ಇವೆರಡು ಈಗ ಆಪರೇಟಿಂಗ್ ಸಿಸ್ಟಮ್ ಸರ್ವೀಸಸ್ ಸಿಸ್ಟಮ್ ಕಾಲ್ಸನ್ನು ಬಿಟ್ಟರೆ ನಿಮ್ಗೆ ಆಲ್ಮೋಸ್ಟ್ ಒಂದು 12 to 15 ಮಾರ್ಕ್ಸ್ ಏನೂ ಪ್ರಾಬ್ಲಮ್ ಇಲ್ಲ. ಓಕೆ, 20 ಮಾರ್ಕ್ಸು ಬರ್ಬೋದು, ಬಟ್ ಮಿನಿಮಮ್ 12 to 15 ಬಂದೇ ಬರುತ್ತೆ. ಯಾಕಂದರೆ ಇವು 3ರಲ್ಲಿ ಪಕ್ಕ ಕೇಳ್ತಾರೆ. ಇನ್ ಕೇಸ್ ನೀವು ಇವೆರಡನ್ನೂ ಕಲ್ತ್ರೆ, ಇನ್ ಕೇಸ್ ಇದರಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಬಂದರೆ ಯಾವುದೋ ಒಂದು ಇವು 3ರಲ್ಲಿ 1 ಬಂದು ಇನ್ನೊಂದು ಯಾವುದೋ ಅನ್ಎಕ್ಸ್ಪೆಕ್ಟೆಡ್ ಆಗಿ ಯಾವುದೋ ಕೇಳಿದರೆ ಆವಾಗ ನೀವು ಇದನ್ನು ಓದಿರ್ತೀರ, ಬಟ್ ನಿಮ್ಗೆ ಗೊತ್ತಿರೋದಿಲ್ಲ. ಇವು 3ರಲ್ಲಿ 1 ಕೇಳಿರ್ತಾರೆ, ಬಟ್ ಇನ್ನೆರಡು ಯಾವುದೋ ಅನ್ಎಕ್ಸ್ಪೆಕ್ಟೆಡ್ ಆಗಿ ಕೇಳಿರ್ತಾರೆ. ಇಲ್ಲಿ 10 ಮಾರ್ಕ್ಸ್ ಬರುತ್ತೆ ಅಂತ ಅಂದ್ಕೊಳ್ಳಿ. ಇವು 3ರಲ್ಲಿ 1ರಲ್ಲಿ 10 ಬಂತು, ಇನ್ನು ಉಳಿದು 10 ಮಾರ್ಕ್ಸ್ ಬಗ್ಗೆ ನಿಮ್ಗೆ ಗೊತ್ತೇ ಇಲ್ಲ. ಇನ್ ಕೇಸ್ ನಿಮಗೆ ಸಿಸ್ಟಮ್ ಕಾಲ್ಸ್ ಮತ್ತು ಆಪರೇಟಿಂಗ್ ಸಿಸ್ಟಮ್ ಸರ್ವಿಸ್ ಇಲ್ಲಿ ಬರದೇ ಇದ್ದರು ಕ್ವಶನ್ ನಂಬರ್ 2 ಬಂದರೆ ಮಿನಿಮಮ್ ನೀವೆರಡಕ್ಕೆ 14 ಮಾರ್ಕ್ಸ್ ಬಂದೇ ಬರುತ್ತೆ. ಆವಾಗ ನೀವು 14 ಮಾರ್ಕ್ಸ್ ಇಲ್ಲಿಂದ ಅಟೆಂಡ್ ಮಾಡ್ಬೋದಲ್ಲ ಅಂತ ನಾನು ಇದನ್ನು ಓದಿ ಅಂತ ಹೇಳ್ತಾ ಇರೋದು. ಓಕೆ, ಬಟ್ ನೀವು ಕ್ವಶನ್ ನಂಬರ್ 1 ಅಟೆಂಡ್ ಮಾಡೋದಾದರೆ ಇವು 3 ಕಂಪಲ್ಸರಿ ಮಾಡಲೇಬೇಕು. ಅದಾದಮೇಲೆ 4th ಕ್ವಶನ್ ಇದನ್ನು ಓದಬೇಕು. ಇದು ಅಂತ ಹೇಳಿದ್ರೆ ಆಪರೇಟಿಂಗ್ ಸಿಸ್ಟಮ್ ಸರ್ವಿಸ್, ಇದನ್ನು ಓದ್ಕೊಳ್ಳಿ. ಓಕೆ, ಅಟ್ಲೀಸ್ಟ್ ನಿಮ್ಗೆ ಇದು ಸಿಸ್ಟಮ್ ಕಾಲ್ಸ್ ಆಗದೇ ಇದ್ದರೂ ಇದನ್ನಾದರೂ ಓದ್ಕೊಳ್ಳಿ, ಆಪರೇಟಿಂಗ್ ಸಿಸ್ಟಮ್ ಸರ್ವಿಸ್. ಅದಾದಮೇಲೆ ಕ್ಯಾಶಿಂಗು ಆ್ಯಂಡ್ ಲೆವೆಲ್ಸ್ ಆಫ್ ಸ್ಟೋರೇಜ್, ಇದಿಷ್ಟನ್ನು ಓದ್ಕೊಂಡ್ರೆ ಕ್ವಶನ್ ನಂಬರ್ 1 ಅಟೆಂಡ್ ಮಾಡ್ಬೋದು. ಕ್ವಶನ್ ನಂಬರ್ 2 ನೋಡಿ ನಿಮಗೆ ಆಪರೇಟಿಂಗ್ ಸಿಸ್ಟಮ್ ಸರ್ವಿಸ್ ನೀವು ಇಲ್ಲಿ ಓದ್ಕೊಂಡಿದ್ರೆ ಇಲ್ಲಿ 100% ಯೂಸ್ಫುಲ್ ಆಗುತ್ತೆ. ದೆನ್ ಸಿಸ್ಟಮ್ ಕಾಲ್ಸ್, ಅದ್ರ ಮೇಲೆ ಕ್ವಶನ್ ಕೇಳಿದ್ದಾರೆ. ಡಿಫ್ರೆಂಟ್ ಟೈಪ್ಸ್ ಆಫ್ ಸಿಸ್ಟಮ್ ಕಾಲ್ಸ್ ಕೇಳಿದ್ದಾರೆ. ಆಪರೇಟಿಂಗ್ ಸಿಸ್ಟಮ್ ಸರ್ವಿಸಸ್ ಫಾರ್ ಯೂಸರ್ಸ್ ಆ್ಯಂಡ್ ಪ್ರೋಗ್ರಾಮ್ಸ್ ಕೇಳಿದ್ದಾರೆ. ಆ್ಯಂಡ್ ಇಟ್ಸ್ ಟೈಪ್ಸ್ ಕೇಳಿದ್ದಾರೆ. ಸೊ ಇಲ್ಲೂ ಕೇಳ್ಬೋದು. ಅದಕ್ಕೆ ನಾನು ಈ ಸರ್ವಿಸಸ್ ಇದೆ ನೋಡಿ, ಇಲ್ಲೂ ಕೇಳಿದ್ದಾರೆ, ಬಟ್ ಡೈರೆಕ್ಟ್ ಕೇಳಲಿಲ್ಲ. ಇಲ್ಲಿ ನೋಡಿ ಮಲ್ಟಿ ಪ್ರೋಗ್ರಾಮಿಂಗ್ ಆ್ಯಂಡ್ ಟೈಮ್ ಶೇರಿಂಗ್ OS ಅಂತ ಕೇಳಿದ್ದಾರೆ. ಓಕೆ, ಅದಕ್ಕೋಸ್ಕರ ನಾನು ನಿಮ್ಗೆ ಹೇಳ್ತಾ ಇದ್ದೇನೆ, ದಯವಿಟ್ಟು ಇದನ್ನು ಆ್ಯಡ್ ಮಾಡಿಕೊಳ್ಳಿ. ಅದಾದ ನಂತರ ಕ್ವಶನ್ ನಂಬರ್ 2 ಇವೆರಡನ್ನು 20 ಮಾರ್ಕ್ಸಿಗೆ ಕೇಳಿದರೆ ವೆಲ್ ಆ್ಯಂಡ್ ಗುಡ್. ಕೇಳದೇ ಇದ್ದರೆ ಅದು ಬಿಟ್ಟರೆ OS ಸ್ಟ್ರಕ್ಚರ್ ಕೇಳ್ಬೋದು, ನಿಮಗೆ ಡಿಫ್ರೆಂಟ್ ಕಂಪ್ಯೂಟಿಂಗ್ ಇಕ್ವಿಪ್ಮೆಂಟ್ಸ್ ಕೇಳ್ಬೋದು, ಲೇಯರ್ಡ್ ಅಪ್ರೋಚ್ ಆಫ್ OS ವಿತ್ ಡಯಾಗ್ರಾಮ್. ಓಕೆ, ಸೊ ಕ್ವಶನ್ ನಂಬರ್ 2 ಮೋಸ್ಟ್ ಆಫ್ ದ ಕ್ವಶನ್ ಪೇಪರಲ್ಲಿ ಇವೆರಡನ್ನು ಕೇಳಿದ್ದಾರೆ ಕ್ವಶನ್ ನಂಬರ್ 2 ಅದು ಬಿಟ್ಟರೆ ಇವು 3ರಲ್ಲಿ ಯಾವುದಾದ್ರೂ ಒಂದನ್ನು ಕೇಳಿದ್ದಾರೆ. ಇವೆರಡನ್ನ ಕೇಳಿ ಇವು 3ರಲ್ಲಿ ಯಾವುದಾದ್ರೂ ಒಂದನ್ನು ಕೇಳ್ತಾರೆ ಮೋಸ್ಟ್ ಆಫ್ ದ ಟೈಮ್. ಅಟ್ಲೀಸ್ಟ್ ಇವೆರಡು ನಿಮಗೆ 14 ಮಾರ್ಕ್ಸಿಗೆ ಬಂದೇ ಬರುತ್ತೆ. ಇಲ್ಲ ಸರ್, ನನಗೆ ಇಲ್ಲಿ ಡಿಫೈನ್ OS ಇದು ತುಂಬ ಜಾಸ್ತಿ ಆಗುತ್ತೆ, ಹೆವಿ ಆಗುತ್ತೆ, ನನಗೆ ಬೇಡ, ನಾನು ಕ್ವಶನ್ ನಂಬರ್ 2 ಮಾಡ್ತೇನೆ ಅಂತಾದರೆ ಇದು 5 ಕ್ವಶನ್ನ ಕಲ್ತ್ಕೊಳ್ಳಿ. ಓಕೆ, ಮಿನಿಮಮ್ 12 to 15 ಗ್ಯಾರಂಟಿ ಬರುತ್ತೆ. 20 ಬರ್ಬೋದು, ಯಾಕಂದರೆ ಇವೆರಡರ ಮೇಲೆ ಪಕ್ಕ ಕೇಳ್ತಾರೆ ಕ್ವಶನ್. ಇನ್ನು ಇವು 3ರಲ್ಲಿ ಕೇಳೋ ಚಾನ್ಸಸ್ ವೆರಿ ಹೈ ಇದೆ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ನೋಡಿದರೆ ಕಂಪ್ಯೂಟಿಂಗ್ ಇಕ್ವಿಪ್ಮೆಂಟ್ಸ್ ಮೇಲೆ ಕೇಳಿದ್ದಾರೆ, ಆಪರೇಟಿಂಗ್ ಸಿಸ್ಟಮ್ನ ಸ್ಟ್ರಕ್ಚರ್ನ ಬರಲಿಕ್ಕೆ ಕೇಳಿದ್ದಾರೆ, ಲೇಯರ್ಡ್ ಅಪ್ರೋಚ್ ಆಫ್ OS ವಿತ್ ಡಯಾಗ್ರಾಮ್ ಒನ್ ಟೈಮ್ ಕೇಳಿದ್ದಾರೆ. ಓಕೆ, ಸೊ ಆಲ್ಮೋಸ್ಟ್ 14 ಮಾರ್ಕ್ಸ್ ಅಂತೂ ಫಿಕ್ಸ್ ಆಗಿ ಬರುತ್ತೆ ಇವು 5 ಓದ್ಕೊಂಡ್ರೆ. ಅಥವಾ ಇಲ್ಲ ಸರ್ ನಾನು ಇದನ್ನೇ ಓದ್ಕೊಳ್ತೀನಿ ಅಂದರೆ ಇದನ್ನು ಓದ್ಕೊಳ್ಬೋದು. ಓಕೆ, ಸೊ ಇದನ್ನು ಓದ್ಕೊಂಡ್ರೆ ಇದಿಷ್ಟು ಓದ್ಕೊಂಡ್ರೆ, ಇದು ಪೂರ್ತಿ ಓದ್ಕೊಂಡ್ರೆ, ಇದಿಷ್ಟು ಓದ್ಕೊಂಡ್ರೆ ನಿಮಗೆ 20 ಬರ್ಬೋದು, 15 ಅಂತೂ ಫಿಕ್ಸ್ಡ್ ಬರುತ್ತೆ. ಈದರ್ ಕ್ವಶನ್ ನಂಬರ್ 1 ಬರ್ಬೋದು ಅಥವಾ ಕ್ವಶನ್ ನಂಬರ್ 2 ಬರ್ಬೋದು. ಹೋಪ್ ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಇದು ಮಾಡ್ಯೂಲ್ 1 ಆಯಿತಾ. ಈಗ ಸೆಕೆಂಡ್ ಮಾಡ್ಯೂಲ್ 2 ಏನು ಬರುತ್ತೆ ಸರ್? ಕ್ವಶನ್ ನಂಬರ್ 3 ಮತ್ತು ಕ್ವಶನ್ ನಂಬರ್ 4 ಮಾಡ್ಯೂಲ್ 2 ಬರುತ್ತೆ. ಓಕೆ, ಸೊ ಇದರಲ್ಲಿ ಮಾಡ್ಯೂಲ್ 2 ನೋಡಿ ನಿಮಗೆ ನ್ಯೂಮರಿಕಲ್ಸ್ ಪ್ಲಸ್ ಥಿಯರಿ ಬರುತ್ತೆ. ಈಗ ಮಾಡ್ಯೂಲ್ 2 ನೋಡಿದಾಗ ನಾನು ನ್ಯೂಮರಿಕಲ್ಸ್ ಮತ್ತು ಥಿಯರಿ ಬಂದಿದ್ದು 2 ಟೈಮ್ಸ್ ಮಾತ್ರ. ಅಂದರೆ ಟೋಟಲ್ ಆಗಿ ನಾನು 5 ಕ್ವಶನ್ ಪೇಪರ್ಸನ್ನು ನೋಡಿದಾಗ ಇನ್ಕ್ಲೂಡಿಂಗ್ ಮಾಡೆಲ್ ಕ್ವಶನ್ ಪೇಪರ್ 2 ಟೈಮ್ಸಲ್ಲಿ ನ್ಯೂಮರಿಕಲ್ಸ್ ಪ್ಲಸ್ ಥಿಯರಿ ಬಂದಿದೆ. ಮತ್ತು 3 ಟೈಮ್ಸ್ ಕಂಪ್ಲೀಟ್ಲಿ ಥಿಯರಿ ಕೇಳಿದ್ದಾರೆ. ಎಲ್ಲಿ? ಕ್ವಶನ್ ನಂಬರ್ 3 ಕ್ವಶನ್ ನಂಬರ್ 3 2 ಟೈಮ್ಸ್ ಥಿಯರಿ ಪ್ಲಸ್ ನ್ಯೂಮರಿಕಲ್ಸ್.
3 ಟೈಮ್ಸ್ ಕಂಪ್ಲೀಟ್ಲಿ ಥಿಯರಿ. ಓಕೆ, ಸೊ ಅಂದರೆ ನಿಮ್ಗೆ ಕರೆಕ್ಟ್ ಹೇಳ್ತೇನೆ ನೋಡಿ, ನಿಮಗೆ ನೀವೀಗ ಕಂಪ್ಲೀಟ್ಲಿ ಥಿಯರಿ ಕೇಳಿದರೂ ಇದು ಬೇಕು, ಥಿಯರಿ ಜೊತೆ ನ್ಯೂಮರಿಕಲ್ಸ್ ಕೇಳಿದ್ರು ನಿಮ್ಗೆ ಬೇಕು. ಓಕೆ, ಥಿಯರಿ ಜೊತೆ ನ್ಯೂಮರಿಕಲ್ಸ್ 8 ಮಾರ್ಕ್ಸಿಗೆ ಬರುತ್ತೆ, ಥಿಯರಿ 14 ಮಾರ್ಕ್ಸಿಗೆ ಬರುತ್ತೆ. ಇಲ್ಲದೇ ಇದ್ದರೆ ಕಂಪ್ಲೀಟ್ಲಿ ಥಿಯರಿ 20 ಮಾರ್ಕ್ಸಿಗೆ ಬರುತ್ತೆ. ಕ್ವಶನ್ ನಂಬರ್ 3ಯಲ್ಲಿ ಯಾವುದೇ ಬರಲಿ, ಅದರಲ್ಲಿ ಪ್ರಾಸೆಸ್ ಮೇಲೆ, IPC ಮೇಲೆ, ಥ್ರೆಡ್ ಮೇಲೆ, ಇದು ವೆರಿ 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 ಇಂಪಾರ್ಟೆಂಟ್. ಇದು ನಿಮಗೆ ನ್ಯೂಮರಿಕಲ್ಸ್ ವಿತ್ ಥಿಯರಿ ಆದರೂ ಇದೇ ಕ್ವಶನ್ ಕೇಳ್ತಾರೆ ಪಕ್ಕಾ, ಫಾರ್ ಶೋರ್ ಇದೆ. ಓಕೆ, ಅಥವಾ ಕಂಪ್ಲೀಟ್ಲಿ ಥಿಯರಿ ಆದರೂ ಇವು 3ರಲ್ಲಿ 1 ಅಥವಾ 2 ಅಥವಾ 3 ಕೇಳ್ಬೋದು. ನಿಮ್ಗೆ ಲಕ್ಕಿದ್ರೆ 3 ಕೇಳ್ಬೋದು, ಅಥವಾ 2 ಕ್ವಶನ್ನ 20 ಮಾರ್ಕ್ಸಿಗೂ ಕೇಳ್ಬೋದು, ಅಥವಾ 14 ಮಾರ್ಕ್ಸ್ ಇವು 3 ಕ್ವಶನಲ್ಲಿ ಕವರ್ ಮಾಡ್ತಾರೆ. ಓಕೆ, ಸೊ ಕಂಪಲ್ಸರಿ ನೀವೀಗ 3rd ಕ್ವಶನ್ ಆದರೂ ಅಟೆಂಡ್ ಮಾಡಿ. 3rd ಕ್ವಶನಲ್ಲಿ ಅವರಿಗೆ ನ್ಯೂಮರಿಕಲ್ಸ್ ವಿತ್ ಥಿಯರಿ ಕೇಳಲಿ ಅಥವಾ ಕಂಪ್ಲೀಟ್ಲಿ ಥಿಯರಿ ಕೇಳಿದರೂ ಕೂಡ ಇದು ಕಂಪಲ್ಸರಿ ಮಾಡಲೇಬೇಕು. ಡಿಫೈನ್ ಪ್ರಾಸೆಸ್, ಎಕ್ಸ್ಪ್ಲೈನ್ ದ ಪ್ರಾಸೆಸ್ ಸ್ಟೇಟ್ಸ್, ಇಲ್ಲಿ ಪ್ರಾಸೆಸ್ ಸ್ಟೇಟ್ಸ್ ಆ್ಯಂಡ್ ಟ್ರಾನ್ಸಿಷನ್ ಡೈಗ್ರಾಮ್, ಪ್ರಾಸೆಸ್ ಕಂಟ್ರೋಲ್ ಬ್ಲಾಕ್, ಇವಿಷ್ಟು ಕೇಳಿದರೆ 8 to 10 ಮಾರ್ಕ್ಸಿಗೆ ಕೇಳ್ತಾರೆ. ಈಗ ಇನ್ ಕೇಸ್ ಪ್ರಾಸೆಸ್ ಕಂಟ್ರೋಲ್ ಬ್ಲಾಕ್ ಕೇಳದಿದ್ರೆ 6 ಮಾರ್ಕ್ಸಿಗೂ ಕೇಳ್ಬೋದು. ಓಕೆ, ಬಟ್ ಇದು ವೆರಿ ಇಂಪಾರ್ಟೆಂಟ್. ವಾಟ್ ಈಸ್ ಇಂಟರ್ ಪ್ರಾಸೆಸ್ ಕಮ್ಯುನಿಕೇಷನ್, ಎಕ್ಸ್ಪ್ಲೈನ್ ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಕಮ್ಯುನಿಕೇಷನ್ ವಿತ್ ರೆಸ್ಪೆಕ್ಟ್ ಟು ಮೆಸೇಜ್ ಪಾಸಿಂಗ್, ಅಥವಾ ಡಿಸ್ಕಸ್ ಮೆಸೇಜ್ ಪಾಸಿಂಗ್ ಆ್ಯಂಡ್ ಶೇರ್ಡ್ ಮೆಮೊರಿ ಕಾನ್ಸೆಪ್ಟ್ ಆಫ್ IPC. ಅದಾದಮೇಲೆ ವಾಟ್ ಈಸ್ ಅ ಥ್ರೆಡ್, ಹೌ ಇಟ್ ಈಸ್ ಡಿಫರೆಂಟ್ ಫ್ರಮ್ ಪ್ರಾಸೆಸ್, ಡಿಸ್ಕಸ್ ವೇರಿಯಸ್ ಮಲ್ಟಿ ಥ್ರೆಡಿಂಗ್ ಮಾಡೆಲ್ ವಿತ್ ಸೂಟೇಬಲ್ ಇಲಸ್ಟ್ರೇಷನ್. ಓಕೆ, ಥ್ರೆಡ್ ನಿಮ್ಗೆ ಇಲ್ಲೂ ಯೂಸ್ಫುಲ್ ಆಗುತ್ತೆ, 4th ಕ್ವಶನ್ಗೂ ಯೂಸ್ಫುಲ್ ಆಗುತ್ತೆ. ನೀವು ಇದರಲ್ಲಿ ಥಿಯರಿ ಆದರೂ ಕೇಳಲಿ, ಕಂಪ್ಲೀಟ್ ಥಿಯರಿ ಆದರೂ ಕೇಳಲಿ, ಥಿಯರಿ ವಿತ್ ನ್ಯೂಮರಿಕಲ್ಸ್ ಆದರೂ ಕೇಳಲಿ, ಇವು 3 ಕ್ವಶನ್ ಕಂಪಲ್ಸರಿ ನೀವು ಮಾಡಲೇಬೇಕು. ಎಷ್ಟು ಮಾರ್ಕ್ಸಿಗೆ? ನೀವು ಮಿನಿಮಮ್ ಒಂದು 15 ಮಾರ್ಕ್ಸ್ ಬೇಕು ಅಂತಾದರೆ ಇವು 3 ಕ್ವಶನನ್ನು ಮಾಡಲೇಬೇಕು. ಸರ್ ಇಲ್ಲ ನನಗೆ 20ಗೆ 20 ಬೇಕು ಅಂತಾದರೆ ನೀವು ಕ್ವಶನ್ ನಂಬರ್ 3ಯಲ್ಲಿ ಎಲ್ಲದೂ ಅಟೆಂಡ್ ಮಾಡಬೇಕಂದ್ರೆ ಕಂಟೆಕ್ಸ್ಟ್ ಸ್ವಿಚಿಂಗ್ ಒಂದು ಟೈಮ್ ಕೇಳಿದ್ದಾರೆ. ಕಂಟೆಕ್ಸ್ಟ್ ಸ್ವಿಚಿಂಗ್ ಇಂಪಾರ್ಟೆಂಟ್, ಇದು 1 ಟೈಮ್ ಕೇಳಿದ್ದಾರೆ. ಅದು ಬಿಟ್ಟರೆ ಡಿಫರೆನ್ಸ್ ಅಮಂಗ್ ಶಾರ್ಟ್ ಟರ್ಮ್, ಮೀಡಿಯಮ್ ಟರ್ಮ್, ಲಾಂಗ್ ಟರ್ಮ್ ಸ್ಕೆಡ್ಯೂಲಿಂಗ್ ಮೇಲೆ ಕೇಳಿದ್ದಾರೆ. ಶಾರ್ಟ್ ಟರ್ಮ್, ಲಾಂಗ್ ಟರ್ಮ್ ಇದ್ರ ಮೇಲೆ 1 ಟೈಮ್ ಕೇಳಿದ್ದಾರೆ. ಇದನ್ನು ಕವರ್ ಮಾಡಿ ದಯವಿಟ್ಟು, ಇದರಲ್ಲೂ ಕೂಡ ಫಿಲ್ಟರ್ ಮಾಡಲಿಕ್ಕೆ ಹೋಗಬೇಡಿ. ಅದು ಬಿಟ್ಟರೆ ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜ್ ಆಫ್ ಸಿಂಕ್ರನಸ್ ಆ್ಯಂಡ್ ಅಸಿಂಕ್ರನಸ್ ಕಮ್ಯುನಿಕೇಷನ್, ಅಥವಾ ಈ ವರ್ಷ ಡಿಫರೆನ್ಷಿಯೇಟ್ ಸಿಂಕ್ರನಸ್ ಆ್ಯಂಡ್ ಅಸಿಂಕ್ರನಸ್ ಅಂತ ಕೇಳ್ಬೋದು. ಇಲ್ಲಿ ಡಿಫರೆನ್ಸ್ ಅಂತ ಕೇಳೋ ಬರಲ್ಲ, ಎಕ್ಸ್ಪ್ಲೈನ್ ಶಾರ್ಟ್ ಟರ್ಮ್, ಮೀಡಿಯಮ್ ಟರ್ಮ್, ಲಾಂಗ್ ಟರ್ಮ್ ಅಂತ ಕೇಳ್ಬೋದು. ಈ ಥರ ಅದಕ್ಕೋಸ್ಕರ ನೀವು ಕ್ವಶನ್ ನಂಬರ್ 3ಯನ್ನು ಅಟೆಂಡ್ ಮಾಡೋದಾದರೆ ದಯವಿಟ್ಟು ನಾನು ಹೇಳೋದು ಇದಿಷ್ಟನ್ನು ಮಾಡಿ. ಇಲ್ಲ ಸರ್ ನಂಗೆ 20 ಬೇಡ, ಅಟ್ಲೀಸ್ಟ್ ನನಗಿದು ತುಂಬ ಹೆವಿ ಆಗುತ್ತೆ, ಈ 4, 5, 6 ತುಂಬ ಹೆವಿ ಆಗುತ್ತೆ ಅಂದರೆ 3 ಅಂತೂ ಕಂಪ್ಲೀಟ್ ಮಾಡಿ. ಬಟ್ ನಾನು 15+ ಬರುತ್ತಂತ ನಾನು ಹೇಳೋದಿಲ್ಲ. 12 to 15 ಗ್ಯಾರಂಟಿ ಬರುತ್ತೆ ಇವು 3ಯಲ್ಲಿ, 12 to 15 ಫಾರ್ ಶೋರ್. ಆಯಿತಾ, ನಿಮ್ಮ 20ಗೆ 20 ಬೇಕಾ? ಯಾಕಂದರೆ ಇದೆಲ್ಲ ಸ್ಕೋರಿಂಗ್ ಇದಲ್ವಾ, ಸೊ ಇದಿಷ್ಟನ್ನು ಮಾಡ್ಕೊಳ್ಳಿ. ಓಕೆ, ಯಾಕೆ ಹೇಳಿ, ನೀವೀಗ ಇಲ್ಲ ಸರ್ ನಾನು ನ್ಯೂಮರಿಕಲ್ಸ್ ಮಾಡ್ತೇನೆ ಅಂತಾದರೆ, ಇಲ್ಲ ಸರ್ ನಾನು ಒಂದಂತೂ ನ್ಯೂಮರಿಕಲ್ಸ್ ಪಕ್ಕಾ ಮಾಡ್ತೇನೆ, ಗ್ಯಾರಂಟಿ ಮಾಡ್ತೇನೆ ಅಂತಿದ್ರೆ ದಯವಿಟ್ಟು ಇವು 3 ಕ್ವಶನ್ಸನ್ನು ಮಾಡಲೇಬೇಕು. ಬಟ್ ಪ್ರಾಬ್ಲಮ್ ಏನಾಗ್ತಾ ಇದೆ ಅಂತ ಕೇಳಿದರೆ, ನ್ಯೂಮರಿಕಲ್ಸು ಈ ಕ್ವಶನ್ ನಂಬರ್ 3ಯಲ್ಲಿ ನ್ಯೂಮರಿಕಲ್ಸನ್ನು 2 ಟೈಮ್ಸ್ ಮಾತ್ರ ಕೇಳಿದ್ದಾರೆ. ಬಟ್ ಕ್ವಶನ್ ನಂಬರ್ 4ರಲ್ಲಿ ನ್ಯೂಮರಿಕಲ್ಸ್ ಪಕ್ಕಾ ಕೇಳ್ತಾರೆ. ಕ್ವಶನ್ ನಂಬರ್ 4ರಲ್ಲಿ ನ್ಯೂಮರಿಕಲ್ಸ್ ಪಕ್ಕಾ ಕೇಳ್ತಾರೆ. ಕ್ವಶನ್ ನಂಬರ್ 3ಯಲ್ಲಿ ಕೇಳೋದೇ ಇಲ್ಲ ಅಂತಲ್ಲ, 2 ಟೈಮ್ಸ್ ಕೇಳಿದ್ದಾರೆ 5 out of 5 ಕ್ವಶನ್ ಪೇಪರಲ್ಲಿ. ಬಟ್ ಕ್ವಶನ್ ನಂಬರ್ 4ರಲ್ಲಿ ನ್ಯೂಮರಿಕಲ್ಸ್ ಗ್ಯಾರಂಟಿ ಕೇಳ್ತಾರೆ. ಸರ್ ನಾನು ನ್ಯೂಮರಿಕಲ್ಸ್ ಮಾಡ್ತೇನೆ ಪ್ಲಸ್ ಥಿಯರಿ ಮಾಡೋದಾದರೆ ಯಾವ್ದು ಮಾಡೋದು? ನಾನು ನ್ಯೂಮರಿಕಲ್ಸ್ ಮಾಡಿ ಥಿಯರಿ ಮಾಡೋದಾದರೆ ನೀವು ಇಲ್ಲಿ ಥ್ರೆಡ್ಡಿಂಗ್, ಇಲ್ಲಿ ನೋಡಿ, ಡಿಫೈನ್ ಥ್ರೆಡ್, ಲಿಸ್ಟ್ ಆ್ಯಂಡ್ ಎಕ್ಸ್ಪ್ಲೇನ್ ಬೆನಿಫಿಟ್ಸ್ ಆಫ್ ಮಲ್ಟಿ ಥ್ರೆಡೆಡ್ ಪ್ರೋಗ್ರಾಮಿಂಗ್. ಅದು ಬಿಟ್ಟರೆ ಶೆಡ್ಯೂಲಿಂಗ್ ಕ್ರೈಟೀರಿಯಾ ಇದ್ರ ಮೇಲೆ ಕೇಳಿದ್ದಾರೆ, ಸ್ಕೆಡ್ಯೂಲಿಂಗ್ ಕ್ರೈಟೀರಿಯಾ ಅದ್ರ ಮೇಲೆ ಕೇಳಿದ್ದಾರೆ. ವಾಟ್ ಈಸ್ ಅ ಮಲ್ಟಿ ಥ್ರೆಡೆಡ್ ಪ್ರಾಸೆಸ್, ಅಡ್ವಾಂಟೇಜ್ ಆ್ಯಂಡ್ ಡಿಸ್ಅಡ್ವಾಂಟೇಜ್ ಆಫ್ ಮಲ್ಟಿ ಥ್ರೆಡೆಡ್ ಮಾಡೆಲ್ಸ್. ಅಂದರೆ ಇಲ್ಲಿ ಥ್ರೆಡ್ಡಿಂಗ್ ನೋಡಿ, ಥ್ರೆಡ್ಡಿಂಗ್ ನೀವು ಮಲ್ಟಿ ಥ್ರೆಡ್ಡಿಂಗ್ ಮಾಡೆಲ್ ಕಲಿತ್ರೆ ಇಲ್ಲೂ ಯೂಸ್ ಆಗುತ್ತೆ, ಇಲ್ಲೂ ಯೂಸ್ ಆಗುತ್ತೆ. ಬಟ್ ಅದರಲ್ಲಿ ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜು ಕೇಳ್ಬೋದು, ಅಥವಾ ವಾಟ್ ಆರ್ ದ ವೇರಿಯಸ್ ಮಲ್ಟಿ ಥ್ರೆಡಿಂಗ್ ಮಾಡೆಲ್ ಅಂತ ಕೇಳ್ಬೋದು. ಥ್ರೆಡಿಂಗ್ ಇಶ್ಯೂಸ್ ಬಗ್ಗೆ ಕೇಳ್ಬೋದು. ವಿತ್ ದ ನೀಟ್ ಡಯಾಗ್ರಾಮ್ ಎಕ್ಸ್ಪ್ಲೈನ್ ದ ಮಲ್ಟಿ ಥ್ರೆಡಿಂಗ್ ಮಾಡೆಲ್ಸ್ ಅಂತ ಕೇಳ್ಬೋದು. ಸೊ ನೀವು ಏನು ಸರ್ ನ್ಯೂಮರಿಕಲ್ಸನ್ನೇ ನಾನು ಮಾಡ್ತೇನೆ 100% ಮಾಡ್ತೇನೆ ಅಂತಾದರೆ ಇದ್ರ ಮೇಲೆ ಕೇಳ್ಬೋದು, ಥ್ರೆಡ್ಡಿಂಗ್ ಮೇಲೆ ಕ್ವಶನ್ ಕೇಳ್ತಾರೆ. ಓಕೆ, ಆ್ಯಂಡ್ ಇಲ್ಲಿ ನೋಡಿ ಕೆಲವೊಂದು ಟೈಮ್ IPC, ಒಂದು ಟೈಮ್ IPC ಮೇಲೆ ಇಲ್ಲೂ ಕೇಳಿದ್ದಾರೆ ಕ್ವಶನ್ ನಂಬರ್ 4ರಲ್ಲಿ. ಅದು ಯಾವ ಟೈಮ್ ಕೇಳಿದರೆ ಕಂಪ್ಲೀಟ್ಲಿ ಥಿಯರಿ ಬಂದಾಗ. ಇದರಲ್ಲಿ ಕಂಪ್ಲೀಟ್ಲಿ ಥಿಯರಿ ಬರಲಿಲ್ಲ, ಬಂದರೆ ಆವಾಗ IPC ಮೇಲೆ ಕೇಳ್ಬೋದು. ಓಕೆ, ಅದು ಬಿಟ್ಟರೆ ನೀವು ಸರ್ ನನ್ನ ಪ್ರಾಬ್ಲಮ್ ನಾನು ಮಾಡ್ತೇನೆ, ನ್ಯೂಮರಿಕಲ್ ಪ್ರಾಬ್ಲಮ್ಸ್ 100% ಮಾಡ್ತೇನೆ ಅಂತ ಹೇಳಿದರೆ ಅವ್ರು ಕ್ವಶನ್ ಕೇಳೋದು ಮೋಸ್ಟ್ ಆಫ್ ದ ಟೈಮ್ ಥ್ರೆಡ್ಡಿಂಗ್ ಮೇಲೇ, ಪಕ್ಕಾ ಥ್ರೆಡ್ಡಿಂಗ್ ಮೇಲೇ. ಯಾಕಂದರೆ ಇವರಲ್ಲಿ ನ್ಯೂಮರಿಕಲ್ಸ್ ಕೊಟ್ಟಿದ್ರೆ 12 + 80 ಕೊಡ್ಬೋದು, ಅಥವಾ 14 + 60 ಕೊಡ್ಬೋದು, ಅಥವಾ ನ್ಯೂಮರಿಕಲ್ಸ್ 80 ಕೊಟ್ಟು 14 ಮಾರ್ಕ್ಸು ಥಿಯರಿ ಕೇಳ್ಬೋದು. ಬಟ್ ನ್ಯೂಮರಿಕಲ್ಸ್ ಮೋಸ್ಟ್ ಪ್ರೊಬಾಬ್ಲಿ ನನ್ನ ಪ್ರಕಾರ 12 ಮಾರ್ಕ್ಸಿಗೆ ಕೇಳ್ಬೋದು. ಆಯಿತಾ, ನ್ಯೂಮರಿಕಲ್ಸ್ 12 ಮಾರ್ಕ್ಸಿಗೆ ಕೇಳಿದರೆ 8 ಮಾರ್ಕ್ಸ್ ಇದು ಅವ್ರು ಥ್ರೆಡ್ಡಿಂಗಿಂದನೇ ಕೇಳ್ತಾರೆ.
ಪಕ್ಕ ಮಲ್ಟಿ ಥ್ರೆಡ್ಡಿಂಗ್ ಮಾಡೆಲ್ಸ್ ಅಥವಾ ಎಕ್ಸ್ಪ್ಲೈನ್ ದ ಬೆನಿಫಿಟ್ಸ್ ಆಫ್ ಮಲ್ಟಿ ಥ್ರೆಡೆಡ್ ಪ್ರೋಗ್ರಾಮಿಂಗ್, ಅಡ್ವಾಂಟೇಜ್ ಆಫ್ ಡಿಸ್ಅಡ್ವಾಂಟೇಜ್ ಆಫ್ ಮಲ್ಟಿ ಥ್ರೆಡ್ ಪ್ರೋಗ್ರಾಮಿಂಗ್. ಸರಿನಾ? ಇದು ಯಾವುದಾಯಿತು? ನಿಮ್ಮ ಕ್ವಶನ್ ನಂಬರ್ 3. ಹೋಪ್ ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಇಲ್ಲ ಸರ್ ನಾನು ನ್ಯೂಮರಿಕಲ್ಸ್ ಮಾಡೋದಿಲ್ಲ ಅಂತಾದರೆ ನೀವು ಕಂಪಲ್ಸರಿ ಇದಿಷ್ಟು ಕ್ವಶನ್ಸನ್ನು ಓದ್ಕೊಂಡೋಗಿ. ಇದಿಷ್ಟು ಕ್ವಶನ್ಸನ್ನು ಕಂಪಲ್ಸರಿ ಓದ್ಕೊಂಡೋಗಿ 15 ಪಕ್ಕ ಬರುತ್ತೆ, 100% ಬರುತ್ತೆ. ಓಕೆ, ನ್ಯೂಮರಿಕಲ್ಸ್ ಮಾಡ್ತೀರಾ ಅಂತಾದರೆ ಮಲ್ಟಿ ಥ್ರೆಡ್ಡಿಂಗ್ ಮಾಡೆಲನ್ನು ಕಲ್ತ್ಕೊಳ್ಳಿ. ಇದು ಕಂಪಲ್ಸರಿ ಕಲೀಲೇಬೇಕು. ಅದಾದಮೇಲೆ ಇದಿಷ್ಟು ಡಿಫೈನ್ ಥ್ರೆಡ್ಡಿಂಗ್, ಎಕ್ಸ್ಪ್ಲೈನ್ ದ ಬೆನಿಫಿಟ್ಸ್ ಆಫ್ ಮಲ್ಟಿ ಥ್ರೆಡೆಡ್ ಪ್ರೋಗ್ರಾಮಿಂಗ್, ವಾಟ್ ಈಸ್ ಮಲ್ಟಿ ಥ್ರೆಡೆಡ್ ಪ್ರಾಸೆಸ್, ಶೆಡ್ಯೂಲಿಂಗ್ ಕ್ರೈಟೀರಿಯಾ, ಅಡ್ವಾಂಟೇಜ್ ಆ್ಯಂಡ್ ಡಿಸ್ಅಡ್ವಾಂಟೇಜ್ ಆಫ್ ಮಲ್ಟಿ ಥ್ರೆಡೆಡ್ ಮಾಡಲು, ಎಕ್ಸ್ಪ್ಲೈನ್ ದ ಡಿಫರೆಂಟ್ ಟೈಪ್ಸ್ ಆಫ್ ಮಲ್ಟಿ, ಅದಿಲ್ಲ ಇದೆ ನೋಡಿ, ಅದೇ ಕ್ವಶನ್ನು. ದೆನ್ ಥ್ರೆಡ್ಡಿಂಗ್ ಇಶ್ಯೂಸ್, ಅದು ಬಿಟ್ಟರೆ ಮಲ್ಟಿ ಥ್ರೆಡ್ಡಿಂಗ್ ಮಾಡೆಲ್ಸ್ ಅಂದರೆ ಡಯಾಗ್ರಾಮ್ ಇದೇ ಸೇಮ್. ವಾಟ್ ಹೌ ಡಿಫ್ರೆಂಟ್ ಫ್ರಮ್ ಪ್ರಾಸೆಸ್, ಡಿಸ್ಕಸ್ ವೇರಿಯಸ್ ಮಾಡೆಲ್ ವಿತ್ ಸೂಟೇಬಲ್ ಇಲ್ಲಸ್ಟ್ರೇಷನ್ ಅಂತ ಹೇಳಿದ್ರಲ್ಲ. ಸೊ ಮಲ್ಟಿ ಥ್ರೆಡ್ ಮಾಡೆಲ್ ಮೇಲೆ ಕೇಳ್ತಾರೆ ನೀವು ನ್ಯೂಮರಿಕಲ್ಸ್ ಮಾಡಿದರೆ. ಓಕೆ, ತುಂಬ ಒಂದು ಟೈಮ್ ಇದರ IPC ಮೇಲೆ ಒಂದು ಟೈಮ್ ಕೇಳಿದರೆ, ಯಾವುದು 4th ಕ್ವಶನ್ ಮಾಡೋದಾದರೆ ಆಯಿತು. ಈಗ ಸರ್ ನಾನು ಮಾಡ್ಯೂಲ್ 3 ಮಾಡ್ತೇನೆ. ಮಾಡ್ಯೂಲ್ 3 ಅಂತ ಬಂದಾಗ ನಿಮಗೆ ಮಾಡ್ಯೂಲ್ 3 ಈಗ ಕ್ವಶನ್ ನಂಬರ್ 5 ಪ್ಯೂರ್ಲಿ ಅವರು ಥಿಯರಿ ಬೇಸಿಸ್ ಕೇಳ್ತಾರೆ. ಓಕೆ, ಪ್ಯೂರ್ಲಿ ಅಂದರೆ 4 ಟೈಮ್ಸ್ ಥಿಯರಿ ಬೇಸಿಸ್ ಮೇಲೆ ಕೇಳಿದ್ದಾರೆ. ಒಂದು ಟೈಮ್ ಥಿಯರಿ ಪ್ಲಸ್ ನ್ಯೂಮರಿಕಲ್ಸ್ ಕೇಳಿದ್ದಾರೆ, ಒಂದೇ ಟೈಮ್ ಥಿಯರಿ ಪ್ಲಸ್ ನ್ಯೂಮರಿಕಲ್ಸ್ ಕೇಳಿದ್ದಾರೆ. ಓಕೆ, ಸೊ ನೀವು ಕ್ವಶನ್ ನಂಬರ್ 5 ಮಾಡೋದಾದರೆ ನ್ಯೂಮರಿಕಲ್ಸ್ ಥಿಯರಿ ಕಂಪಲ್ಸರಿ ಮಾಡಲೇಬೇಕು, ಥಿಯರಿ. ಓಕೆ, ಸೊ ಅದರಲ್ಲೂ ನೋಡಿ ನೀವು ನಿಮಗೆ ವಾಟ್ ಈಸ್ ಕ್ರಿಟಿಕಲ್ ಸೆಕ್ಷನ್ ಪ್ರಾಬ್ಲಮ್, ಡಿಸ್ಕಸ್ ದ 3 ರಿಕ್ವೈರ್ಮೆಂಟ್ಸ್ ದ್ಯಾಟ್ ದ ಸೊಲ್ಯೂಷನ್ ಆಫ್ ಕ್ರಿಟಿಕಲ್ ಸೆಕ್ಷನ್ ಪ್ರಾಬ್ಲಮ್ ಮಸ್ಟ್ ಸ್ಯಾಟಿಸ್ಫೈ. ಅದು ಬಿಟ್ಟರೆ ಎಕ್ಸ್ಪ್ಲೈನ್ ಪೀಟರ್ಸನ್ ಸೊಲ್ಯೂಷನ್ ವಿತ್ ಎಕ್ಸಾಂಪಲ್. ವಾಟ್ ಈಸ್ ಸೆಮಾಫೋರ್, ಡಿಸ್ಕಸ್ ಸೊಲ್ಯೂಷನ್ ಟು ಕ್ಲಾಸಿಕಲ್ ಡೈನಿಂಗ್ ಫಿಲಾಸಫರ್ ಪ್ರಾಬ್ಲಮ್, ಅಥವಾ ಅದರಲ್ಲಿ ಮ್ಯೂಚುವಲ್ ಎಕ್ಸ್ಕ್ಲೂಷನ್ ಇಂಪ್ಲಿಮೆಂಟೇಷನ್ ವಿತ್ ಸೆಮಾಫೋರ್. ಓಕೆ, ಇವು 3 ನೀವು ಕಂಪಲ್ಸರಿ ಮಾಡಬೇಕು. ಕ್ವಶನ್ ನಂಬರ್ 5ನ ಅಟೆಂಡ್ ಮಾಡಬೇಕಂದ್ರೆ ಇದನ್ನು ಅಟ್ ಅನಿ ಕಾಸ್ಟ್ ನೀವು ಬಿಡಬಾರ್ದು. ಓಕೆ, ಇವು 3 ಕ್ವಶನ್ನ ಫಸ್ಟ್ ಕಂಪ್ಲೀಟ್ ಮಾಡಲೇಬೇಕು. 3 ಅಂದರೆ ನಾನಿಲ್ಲಿ ಸಬ್ ಕ್ವಶನು ಇದೆ. ಎಕ್ಸ್ಪ್ಲೈನ್ ಪೀಟರ್ಸನ್ ಸೊಲ್ಯೂಷನ್ ವಿತ್ ಅನ್ ಎಕ್ಸಾಂಪಲ್, ಡಿಸ್ಕಸ್ ದ 3 ರಿಕ್ವೈರ್ಮೆಂಟ್ ಟು ದ ಕ್ರಿಟಿಕಲ್ ಸೊಲ್ಯೂಷನ್ ಪ್ರಾಬ್ಲಮ್, ವಾಟ್ ಈಸ್ ಸೆಮಾಫೋರ್, ಡಿಸ್ಕಸ್ ಸೊಲ್ಯೂಷನ್ ಟು ದ ಕ್ಲಾಸಿಕಲ್ ಡೈನಿಂಗ್ ಫಿಲಾಸಫರ್ ಪ್ರಾಬ್ಲಮ್, ಮ್ಯೂಚುವಲ್ ಎಕ್ಸ್ಕ್ಲೂಷನ್ ಇಂಪ್ಲಿಮೆಂಟೇಷನ್ ವಿತ್ ಸೆಮಾಫೋರ್. ಅರೌಂಡ್ ಇಲ್ಲೊಂದು 5 ಕ್ವಶನ್ಸ್ ಅಂತ ಅಂದ್ಕೊಳ್ಳೋಣ, 4 to 5. ಅದಾದಮೇಲೆ ಡೈರೆಕ್ಟ್ಲಿ ನೀವು ಎಕ್ಸ್ಪ್ಲೈನ್ ದ ರೀಡರ್ ರೈಟರ್ಸ್ ಪ್ರಾಬ್ಲಮ್ಸ್ ಇನ್ ಡೀಟೇಲ್, ಇದನ್ನು ಕಲೀಲೇಬೇಕು. ರೀಡರ್ ರೈಟರ್ಸ್ 2 ಟೈಮ್ಸ್ ಕೇಳಿದ್ದಾರೆ. ಅದು ಬಿಟ್ಟರೆ ಎಕ್ಸ್ಪ್ಲೇನ್ ಕ್ಲಾಸಿಕಲ್ ಬೌಂಡೆಡ್ ಬಫರ್ ಪ್ರಾಬ್ಲಮ್ ಆಫ್ ಸಿಂಕ್ರನೈಸೇಷನ್, ಗಿವ್ ದ ಸೊಲ್ಯೂಷನ್, ಇದನ್ನು 1 ಟೈಮ್ ಕೇಳಿದ್ದಾರೆ. ಎಕ್ಸ್ಪ್ಲೇನ್ ದ ಕ್ಲಾಸಿಕಲ್ ಬೌಂಡೆಡ್ ಬಫರ್ ಪ್ರಾಬ್ಲಮ್ ಆಫ್ ಸಿಂಕ್ರನೈಸೇಷನ್, ಗಿವ್ ದ ಸೊಲ್ಯೂಷನ್. ಇದು ನೀವು ಕ್ವಶನ್ ನಂಬರ್ 5 ಅಟೆಂಡ್ ಮಾಡೋದಾದರೆ ಕಂಪಲ್ಸರಿ ಇದಿಷ್ಟನ್ನು ಓದಲೇಬೇಕು. ಯಾಕಂತ ಕೇಳಿದರೆ ಅಲ್ಲಿ ಥಿಯರಿ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾರೆ. ಪ್ರಾಬ್ಲಮ್ ಕೇಳಲಿಲ್ಲ ಅಂತಲ್ಲ, 1 ಟೈಮ್ ಕೇಳಿದ್ದಾರೆ, ಬಟ್ ಜಾಸ್ತಿ ಥಿಯರಿ ಮೇಲೆ ಫೋಕಸ್ ಮಾಡ್ತಾರೆ. ಆವಾಗ ಇದರಲ್ಲೊಂದು 5 ಕ್ವಶನ್ಸ್ ಅಂತ ಅಂದ್ಕೊಂಡ್ರೆ ನೆಕ್ಸ್ಟ್ ರೀಡರ್ಸ್ ರೈಟರ್ಸ್ ಪ್ರಾಬ್ಲಮ್ 6 ಕ್ವಶನ್, ಇದೊಂದು 7 ಕ್ವಶನ್ ನೀವು ಮಾಡಲೇಬೇಕು. ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ನೀವು ಯಾವುದು ಕ್ವಶನ್ ನಂಬರ್ 5ನ ಅಟೆಂಡ್ ಮಾಡೋದಾದರೆ, ಕ್ವಶನ್ ನಂಬರ್ 5 ಅಟೆಂಡ್ ಮಾಡೋದಾದರೆ ಯಾವುದೋ ಒಂದು ಟೈಮ್ ಡಿಫೈನ್ ಡೆಡ್ ಲಾಕ್ ಅಂತ ಕೊಟ್ಟು ಏನು ಕ್ಲಾಸಿಕಲ್ ಬೌಂಡೆಡ್ ಆ ಥರ ಕ್ವಶನ್ ಕೇಳ್ಬೋದು, 1 ಟೈಮ್ ಅಷ್ಟೇ. ಬಟ್ ಇದನ್ನೆಲ್ಲ ಕೇಳಲಿಲ್ಲ ಎಲ್ಲಿ, ಕ್ವಶನ್ ನಂಬರ್ 5 ಈಗ ಇಲ್ಲ ಸರ್ ನಾನು ಕ್ವಶನ್ ನಂಬರ್ 6 ಮಾಡ್ತೇನೆ. ಕ್ವಶನ್ ನಂಬರ್ 6 ಅಂತ ಮಾಡಿದರೆ ಅಲ್ಲಿ 100% ಥಿಯರಿ ಮತ್ತು ನ್ಯೂಮರಿಕಲ್ಸ್ ಇರುತ್ತೆ. ಕ್ವಶನ್ ನಂಬರ್ 6 ಥಿಯರಿ ಪ್ಲಸ್ ನ್ಯೂಮರಿಕಲ್ಸ್ ಇರುತ್ತೆ. ಥಿಯರಿ ಪ್ಲಸ್ ನ್ಯೂಮರಿಕಲ್ಸ್ 4 ಟೈಮ್ಸ್ ಕೇಳಿದರೆ, ಕಂಪ್ಲೀಟ್ ಥಿಯರಿ 1 ಟೈಮ್ ಕೇಳಿದರೆ. ಓಕೆ, ಇದರಲ್ಲಿ ನೋಡಿ ಸರ್ ನನಗೆ ಮಾಡ್ಯೂಲ್ 3 100% ಪ್ರಾಬ್ಲಮ್ ಮಾಡ್ತೇನೆ ಅಂತಾದರೆ ಇದು ಏನು ಹೇಳ್ತಾರೆ, 6 + 14 ಮಾರ್ಕ್ಸಿಗೂ ಕೊಡ್ಬೋದು, 10 + 10 ಕೊಡ್ಬೋದು, ಅಥವಾ ಅದೇ 6 + 14 4 ಟೈಮ್ಸ್ ಕೇಳಿದಾಗ ಹೆಚ್ಚಿನ ಟೈಮ್ 6 + 14 ಅಥವಾ 10 + 10. ಯಾವುದಕ್ಕೆ, ನ್ಯೂಮರಿಕಲ್ಸಿಗೆ 14 ಮಾರ್ಕ್ಸ್ ಕೊಟ್ಟು ಕ್ವಶನ್ ನಂಬರ್ 5 ನ್ಯೂಮರಿಕಲ್ಸಲ್ಲಿ 14 ಮಾರ್ಕ್ಸ್ ಕೊಟ್ಟು ಥಿಯರಿನ 6 ಮಾರ್ಕ್ಸಿಗೆ ಕೊಟ್ಟಿದ್ದಾರೆ. ಅಥವಾ 10 ಮಾರ್ಕ್ಸಿಗೆ ನ್ಯೂಮರಿಕಲ್ಸ್ ಕೊಟ್ಟು ಥಿಯರಿ 10 ಮಾರ್ಕ್ಸಿಗೆ ಕೊಡ್ತಾರೆ. ಗೊತ್ತಾಯ್ತಾ? ಥಿಯರಿ 10 ಮಾರ್ಕ್ಸ್, ಸರಿನಾ? ಸೊ ಅಂದರೆ ನೀವು ಇಲ್ಲಿ ನ್ಯೂಮರಿಕಲ್ಸ್ ಮಾಡ್ತೇನೆ ಅಂತಾದರೆ ನಿಮ್ಮ ಥಿಯರಿ ಯಾವ ಕ್ವಶನ್ ಕೇಳಿದಾರೆ ಗೊತ್ತುಂಟಾ? ಎವ್ರಿ ಟೈಮ್ ಕೇಳಿರೋ ಕ್ವಶನ್ ಡೆಡ್ ಲಾಕ್, ಡಿಫೈನ್ ಡೆಡ್ ಲಾಕ್, ವಾಟ್ ಆರ್ ದ ನೆಸಸರಿ ಕಂಡೀಷನ್ ಫಾರ್ ಡೆಡ್ ಲಾಕ್ ಟು ಅಕ್ಕರ್, ಡಿಫರೆಂಟ್ ಮೆಥಡ್ಸ್ ಟು ರಿಕವರ್ ಫ್ರಮ್ ಡೆಡ್ ಲಾಕ್. ಅದಕ್ಕೆ ನಾನು ಹೇಳೋದು ಇಲ್ಲಿ ನ್ಯೂಮರಿಕಲ್ಸನ್ನು ಮಾಡಿ. ಓಕೆ, ಇದರಲ್ಲಿ ನ್ಯೂಮರಿಕಲ್ಸನ್ನು ಮಾಡಿ ಡೈರೆಕ್ಟ್ ಯಾವುದನ್ನು ಓದಿ ಗೊತ್ತುಂಟಾ? ಒಂದು ಡೆಡ್ ಲಾಕ್ ಬಗ್ಗೆ ಓದ್ಕೊಳ್ಳಿ. ಅದು ಬಿಟ್ಟರೆ ರಿಸೋರ್ಸ್ ಅಲೋಕೇಶನ್ ಗ್ರಾಫ್ ಬಗ್ಗೆ ಓದ್ಕೊಳ್ಳಿ. ಓಕೆ, ಇಲ್ಲಿ ನೋಡಿ ನೀವು 3rd ಮಾಡ್ಯೂಲ್ ಪ್ರಾಬ್ಲಮ್ ಮಾಡಿದರೆ, ನ್ಯೂಮರಿಕಲ್ಸ್ ಮಾಡಿದರೆ, ನಾನು ಫಸ್ಟ್ ನ್ಯೂಮರಿಕಲ್ಸ್ ಮಾಡಿ, ಇದನ್ನು ಮಾಡಿ, ಈಸಿ ಇದೆ. ಪ್ಲಸ್ ಡೆಡ್ ಲಾಕ್ ಬಗ್ಗೆ ಓದಿ. ಡೆಡ್ ಲಾಕ್ ಓದುವಾಗ ಎಲ್ಲದೂ ಓದ್ಕೊಳ್ಳಿ. ಡಿಫರೆಂಟ್ ಮೆಥಡ್ಸ್ ಆಫ್ ರಿಕವರಿಂಗ್ ಡೆಡ್ ಲಾಕ್, ವಾಟ್ ಆರ್ ದ ನೆಸಸರಿ ಕಂಡೀಷನ್ ಫಾರ್ ಡೆಡ್ ಲಾಕ್. ಯಾಕಂತ ಕೇಳಿದರೆ ಇದು 10 ಮಾರ್ಕ್ಸ್ ನ್ಯೂಮರಿಕಲ್ಸ್ ಕೇಳಿದರೆ 10 ಮಾರ್ಕ್ಸ್ ಕೇಳುವಾಗ ಇದನ್ನು ಕೇಳಬೇಕಾಗುತ್ತೆ. ಓಕೆ, ಅದಾದಮೇಲೆ ನೆಕ್ಸ್ಟ್ ರಿಸೋರ್ಸ್ ಅಲೋಕೇಶನ್ ಗ್ರಾಫ್, ಇದನ್ನು 1 ಟೈಮ್ ಕೇಳಿದ್ದಾರೆ, ಬಟ್ ಓದ್ಕೊಳ್ಳಿ. ಆ್ಯಂಡ್ 1 ಟೈಮ್ ಕಂಪ್ಲೀಟ್ಲಿ ಥಿಯರಿ ಬೇಸಿಸ್ ಮೇಲೆ ಕೇಳಿದ್ದಾರೆ ಕ್ವಶನ್ 6 ಆವಾಗ ಇದೊಂದು ಇನ್ಕ್ಲೂಡ್ ಮಾಡಿದರು, ಪೀಟರ್ಸನ್ ಸೊಲ್ಯೂಷನ್ 1 ಟೈಮ್. ಓಕೆ,
ಪೀಟರ್ಸನ್ ಸೊಲ್ಯೂಷನ್ ಕೂಡ ಇನ್ಕ್ಲೂಡ್ ಮಾಡಿದ್ದಾರೆ. ಓಕೆ, ಸೊ ಅದಕ್ಕೋಸ್ಕರ ಇದು ಒಂದು ಟೈಮ್ ಅಷ್ಟೇ, ಕಂಪ್ಲೀಟ್ಲಿ ಥಿಯರಿ ಕೇಳಿದಾಗ ಒನ್ ಟೈಮ್ ಇದನ್ನು ಇನ್ಕ್ಲೂಡ್ ಮಾಡಿದ್ದಾರೆ. ಅದರ್ವೈಸ್ ನೀವು ನ್ಯೂಮರಿಕಲ್ಸ್ ಕಲ್ತ್ರೆ ಡೆಡ್ ಲಾಕ್ ಇದು ಕಂಡೀಷನ್, ವಾಟ್ ಈಸ್ ಡೆಡ್ ಲಾಕ್, ನೆಸಸರಿ ಕಂಡೀಷನ್ ಪ್ಲಸ್ ರಿಕವರ್ ಫ್ರಮ್ ಡೆಡ್ ಲಾಕ್, ಅದು ಬಿಟ್ಟರೆ ರಿಸೋರ್ಸ್ ಅಲೋಕೇಶನ್ ಗ್ರಾಫ್ ಇಷ್ಟೇ ಓದ್ಕೊಳ್ಳಿ. ಸೊ ನಾನು ಹೇಳೋದು ಇದು ಹೇಳೋದು ಮಾಡ್ಯೂಲ್ 3ಯಲ್ಲಿ ಇದನ್ನೇ ಮಾಡಿ, ನ್ಯೂಮರಿಕಲ್ಸ್, ಡೆಡ್ ಲಾಕ್, ರಿಸೋರ್ಸ್ ಅಲೋಕೇಶನ್ ಗ್ರಾಫ್, ಟೈಮ್ ಪರ್ಮಿಟ್ಸ್, ಇಫ್ ಟೈಮ್ ಪರ್ಮಿಟ್ಸ್ ಗೋ ಫಾರ್ ಪೀಟರ್ಸನ್ ಸೊಲ್ಯೂಷನ್, ಸಾಕು, ಅಷ್ಟೇ ಸಾಕು. ಪಕ್ಕ 15 ಅಂತೂ ಶೋರ್ ಶಾರ್ಟ್, 100% ಶೋರ್ ಶಾರ್ಟ್. ಇದು ಮಾಡ್ಯೂಲ್ 3ಯಿಂದ. ಓಕೆ, ಇದಿಷ್ಟನ್ನು ನೆನಪಿಟ್ಕೊಳ್ಳಿ. ಡೈನಿಂಗ್ ಫಿಲಾಸಫರ್ಸ್ ಪ್ರಾಬ್ಲಮ್ಮು ಅಂದರೆ ಪ್ಯೂರ್ಲಿ ಥಿಯರಿ ಕೇಳಿದಾಗ ಡೈನಿಂಗ್ ಫಿಲಾಸಫರ್ಸ್ ಪ್ರಾಬ್ಲಮ್ ಕೇಳಿದಾರಂತೆ. ಎನಿವೆ ಇದು ಕೇಳೋದಿಲ್ಲ ಬಿಡಿ, ಅದ್ರ ಬಗ್ಗೆ ವರಿ ಮಾಡ್ಕೊಳ್ಬೇಡಿ. ಇನ್ನು ಮಾಡ್ಯೂಲ್ 4 ಅಂತ ಬಂದಾಗ ಆಪರೇಟಿಂಗ್ ಸಿಸ್ಟಮ್. ಓಕೆ, ಕ್ವಶನ್ ನಂಬರ್ 7 ಮತ್ತು 8 ಎರಡೂ ಹೇಳಿದ್ದೆ ನೋಡಿ. ಡಿಸ್ಕ್ರೈಬ್ ದ ಸ್ಟೆಪ್ಸ್ ಇನ್ ಪೇಜ್ ಫಾಲ್ಟ್ ವಿತ್ ದ ನೀಟ್ ಡಯಾಗ್ರಾಮ್, 6 ಅಥವಾ 8 ಮಾರ್ಕ್ಸಿಗೆ. ಅಥವಾ ಇದರಲ್ಲಿ ವಾಟ್ ಈಸ್ ದ ಪೇಜ್ ಫಾಲ್ಟ್, ವಾಟ್ ಈಸ್ ದ ಡಿಮ್ಯಾಂಡ್ ಪೇಜಿಂಗ್, ಇದನ್ನು ಕೇಳ್ತಾರೆ. ಈ ಥರವೂ ಕೇಳ್ಬೋದು. ಎಕ್ಸ್ಪ್ಲೈನ್ ಸೆಗ್ಮೆಂಟೇಷನ್ ವಿತ್ ಆನ್ ಎಕ್ಸಾಂಪಲ್, ಅಥವಾ ಬೇಸಿಕ್ ಮೆಥಡ್ ಆಫ್ ಸೆಗ್ಮೆಂಟೇಷನ್. ವಾಟ್ ಈಸ್ ದ ಪೇಜಿಂಗ್, ಎಕ್ಸ್ಪ್ಲೈನ್ ನೀಟ್ ಡಯಾಗ್ರಾಮ್, ಪೇಜಿಂಗ್ ಹಾರ್ಡ್ವೇರ್ ವಿತ್ TLB, ಇದು ವೆರಿ ಇಂಪಾರ್ಟೆಂಟ್. ಅಥವಾ ಇಲ್ಲಿ ಡಿಮ್ಯಾಂಡ್ ಪೇಜಿಂಗ್ ಪರ್ಫಾರ್ಮೆನ್ಸು ಕೇಳ್ಬೋದು. ಎಕ್ಸ್ಪ್ಲೇನ್ ಫ್ರಾಗ್ಮೆಂಟೇಷನ್ ಇನ್ ಡೀಟೇಲ್ಸ್, ಅಥವಾ ಕಂಪೇರ್ ಆ್ಯಂಡ್ ಕಾಂಟ್ರಾಸ್ಟ್ ಇಂಟರ್ನಲ್ ಎಕ್ಸ್ಟರ್ನಲ್ ಫ್ರಾಗ್ಮೆಂಟೇಷನ್ ಆಫ್ ಮೆಮೊರಿ. ವಾಟ್ ಈಸ್ ಫ್ರಾಗ್ಮೆಂಟೇಷನ್, ಲಿಸ್ಟ್ ಆ್ಯಂಡ್ ಎಕ್ಸ್ಪ್ಲೇನ್ ಇಟ್ಸ್ ಟೈಪ್. ಇದಿಷ್ಟು ನೀವು ಓದಲೇಬೇಕು ಕಂಪಲ್ಸರಿ. ಕ್ವಶನ್ ನಂಬರ್ 7ಅಲ್ಲಿ ಇದ್ರ ಮೇಲೆ ಕ್ವಶನ್ ಕೇಳಿದ್ದಾರೆ. 15 ಅಂತೂ ಪಕ್ಕಾ ಬರುತ್ತೆ. ಇದಿಷ್ಟನ್ನು ಓದ್ಕೊಂಡ್ರೆ ಕ್ವಶನ್ ನಂಬರ್ 7ಅಲ್ಲಿ 15 ಅಂತೂ ಪಕ್ಕಾ ಬರುತ್ತೆ. ಓಕೆ, ಯಾಕಂದರೆ ಹೆಚ್ಚಿನ ಇದರಲ್ಲಿ ಇದನ್ನೇ ಕೇಳಿದ್ದು. ಫ್ರಾಗ್ಮೆಂಟೇಷನಲ್ಲಿ ನೋಡಿ, ಎಕ್ಸ್ಪ್ಲೈನ್ ಫ್ರಾಗ್ಮೆಂಟೇಷನ್ ಇನ್ ಡೀಟೇಲ್ ಅಂತ ಕೇಳ್ಬೋದು. ಕಂಪೇರ್ ಆ್ಯಂಡ್ ಕಾಂಟ್ರಾಸ್ಟ್, ಕಂಪೇರ್ ಮಾಡಲಿಕ್ಕೆ ಕೇಳ್ಬೋದು. ಯಾವುದು ಇಂಟರ್ನಲ್ ಮತ್ತು ಎಕ್ಸ್ಟರ್ನಲ್ ಫ್ರಾಗ್ಮೆಂಟೇಷನ್, ಅಥವಾ ವಾಟ್ ಈಸ್ ಫ್ರಾಗ್ಮೆಂಟೇಷನ್, ಎಕ್ಸ್ಪ್ಲೇನ್ ಅಥವಾ ಲೀಸ್ಟ್ ಆ್ಯಂಡ್ ಎಕ್ಸ್ಪ್ಲೇನ್ ಇಟ್ಸ್ ಟೈಪ್ ಅಂತ ಕೇಳ್ಬೋದು. ಸೊ ವೆರಿ ವೆರಿ ಇಂಪಾರ್ಟೆಂಟ್. ನೀವು 7th ಕ್ವಶನಲ್ಲಿ ಇದಿಷ್ಟನ್ನು ಓದಲೇಬೇಕು, ಕಂಪಲ್ಸರಿ ಓದಲೇಬೇಕು. ಓಕೆ, ಸೊ ಅದಾದ ನಂತರ ನಾನು ನಿಮ್ಗೆ ಹೇಳ್ತೇನೆ ನೋಡಿ, ಇದರಲ್ಲಿ 7th ಮಾಡ್ಯೂಲಲ್ಲಿ ಏನಾಗಿದೆ ನಾನು ನಿಮಗೆ ಹೇಳ್ತೇನೆ ನೋಡಿ. ಎಲ್ಲಿ ಬರೆದಿದ್ದೇನೆ ಅದನ್ನು ಹೇಳ್ತೇನೆ, ನೋಡೋಣ, ಆಮೇಲೆ ನೋಡ್ತೇನೆ. ಓಕೆ, ಸೊ ಇದಿಷ್ಟನ್ನು ನೀವು ಎಟ್ ಎನಿ ಕಾಸ್ಟ್ ಓದಲೇಬೇಕು. 15 ಮಾರ್ಕ್ಸ್ ಅಂತೂ ಪಕ್ಕಾ ಬರುತ್ತೆ ಈ ಫ್ರಾಗ್ಮೆಂಟೇಷನ್ ಮೇಲೆ. ವಾಟ್ ಈಸ್ ಪೇಜಿಂಗ್, TLB ಇದೆಯಲ್ಲ, ಡೈಗ್ರಾಮ್ ಹಾರ್ಡ್ವೇರ್ TLB, ಅದ್ರ ಮೇಲೆ. ಅದು ಬಿಟ್ಟರೆ ಸೆಗ್ಮೆಂಟೇಷನ್, ಸ್ಟೆಪ್ಸ್ ಆಫ್ ಪೇಜ್ ಫಾಲ್ಟ್ ವಿತ್ ನೀಟ್ ಡಯಾಗ್ರಾಮ್ ವೆರಿ ವೆರಿ ಇಂಪಾರ್ಟೆಂಟ್. ಎಲ್ಲೆಲ್ಲಿ ಡೈಗ್ರಾಮ್ ಇದೆ ನಿಮಗೆ 50 to 60% ಮಾರ್ಕ್ಸ್ ಬರೋದೇ ಆ ಡೈಗ್ರಾಮಲ್ಲೇ. ಯಾವುದಲ್ಲಿ ಒಂದು ಕ್ವಶನಲ್ಲಿ 10 ಮಾರ್ಕ್ಸ್ ಇದ್ದರೆ ನೀವು ಡೈಗ್ರಾಮ್ ನೋಡಿನೇ ಒಂದು 5-6 ಮಾರ್ಕ್ಸ್ ಪಕ್ಕ ಕೊಡ್ತಾರೆ. ಸೊ ಡೈಗ್ರಾಮನ್ನು ದಯವಿಟ್ಟು ಸರಿ ಕಲ್ತ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್, ಸರಿನಾ? ಸೊ ಇವಾಗ ಗೊತ್ತಾಯ್ತಲ್ಲ ನಿಮಗೆ ಏನೇನು ಅಂತ ಗೊತ್ತಾಯಿತು ಅಂತ ತಿಳ್ಕೊಳ್ತೇನೆ. ಸೊ ಇದಿಷ್ಟನ್ನು ನೀವು ಓದಲೇಬೇಕು. ಓಕೆ, ಯಾವುದರಲ್ಲಿ ಕ್ವಶನ್ ನಂಬರ್ 7 ಅಟೆಂಡ್ ಮಾಡಬೇಕಂದ್ರೆ ಇದನ್ನು ಓದಲೇಬೇಕು ನೀವು, ಸರಿನಾ? ಅದಾದ ನಂತರ ಇದರಲ್ಲಿ ವಾಟ್ ಈಸ್ ಥ್ರಾಶಿಂಗ್, ಹೂ ಕ್ಯಾನ್ ಬಿ ಕಂಟ್ರೋಲ್, ಇದನ್ನು ಒನ್ ಟೈಮ್ ಕೇಳಿದ್ದಾರೆ. ವಾಟ್ ಆರ್ ದ ಕಾಮನ್ಲಿ ಯೂಸ್ಡ್ ಸ್ಟ್ರಾಟಜಿ ಟು ಸೆಲೆಕ್ಟ್ ಅ ಫ್ರೀ ಹೋಲ್ ಫ್ರಮ್ ದ ಅವೈಲೇಬಲ್ ಹೋಲ್ಸ್, ಇದನ್ನು ಒನ್ ಟೈಮ್ ಕೇಳಿದ್ದಾರೆ. ವಿತ್ ದ ಹೆಲ್ಪ್ ಆಫ್ ನೀಟ್ ಡಯಾಗ್ರಾಮ್ ಎಕ್ಸ್ಪ್ಲೈನ್ ವೇರಿಯಸ್ ಸ್ಟೆಪ್ಸ್ ಆಫ್ ಅಡ್ರೆಸ್ ಬೈಂಡಿಂಗ್, ಇದನ್ನು ಒನ್ ಟೈಮ್ ಕೇಳಿದ್ದಾರೆ. ಡಿಸ್ಕಸ್ ದ ಸ್ಟ್ರಕ್ಚರ್ಸ್ ಆಫ್ ಪೇಜ್ ಟೇಬಲ್ ವಿತ್ ಡಯಾಗ್ರಾಮ್, ಇದನ್ನು ಒನ್ ಟೈಮ್ ಕೇಳಿದ್ದಾರೆ. ಅಂದರೆ ನಾನು ನಿಮ್ಗೆ ಏನು ಹೇಳ್ತೇನೆ ಕೇಳಿದರೆ, ನೀವು ನ್ಯೂಮರಿಕಲ್ಸ್ ಅಂತೂ ಮಾಡೋದಿಲ್ಲ ಅಂದ್ಕೊಳ್ತೇನೆ. ಮಾಡ್ಯೂಲ್ 4ಅಲ್ಲಿ ಥಿಯರಿ ಮಾಡ್ತೀರಲ್ಲ, ಓನ್ಲಿ ಥಿಯರಿಗೆ ಕಾನ್ಸಂಟ್ರೇಟ್ ಮಾಡೋದಾದರೆ ದಯವಿಟ್ಟು ಇದಿಷ್ಟನ್ನು ಫಸ್ಟ್ ಮಾಡಿಕೊಂಡು ಅದಾದಮೇಲೆ ಇದನ್ನು ಓದಬೇಕಾಗತ್ತೆ. ಕೇಳಿದ್ದಾರೆ ತುಂಬ ಟೈಮ್. ಓಕೆ, ಇಲ್ಲ ನಾನು ಕ್ವಶನ್ ನಂಬರ್ 7 ಮಾಡ್ತೇನೆ ಅಂತಾದರೆ, ಈಗ ಇಲ್ಲಿ ಕ್ವಶನ್ ನಂಬರ್ 7ಅಲ್ಲಿ ಈಗ ಒಂದು ಏನಾಗುತ್ತೆ ಪ್ಯೂರ್ಲಿ ಥಿಯರಿ ಇರುತ್ತೆ, ಒಂದು ಏನಾಗುತ್ತೆ, 1 ಸೆಕೆಂಡ್ ಸ್ಟೂಡೆಂಟ್ಸು, ಗಿವ್ ಮಿ 1 ಸೆಕೆಂಡು. ಎನಿವೆ ಮಾಡ್ಯೂಲ್ 4 ನಾನು ಅದರದ್ದು ಇದೆಯಲ್ಲಿಟ್ಟೆ ಅಂತ ಗೊತ್ತಾಗಿಲ್ಲ. ಫೈನ್, ಓಕೆ. ಸೊ ಇಲ್ಲಿ ಥಿಯರಿ ಕೇಳಿದಾಗ ಇದನ್ನು ಕೇಳ್ತಾರೆ. ನೀವು ಪ್ರಾಬ್ಲಮ್ಸನ್ನು ಮಾಡೋದಿಲ್ಲ ಅಂತಾದರೆ ಇದಿಷ್ಟನ್ನು ಕಂಪಲ್ಸರಿ ಮಾಡಲೇಬೇಕು. ಪ್ಲಸ್ ಅದ್ರ ಜೊತೆ ಇದನ್ನು ಕೂಡ ತಗೊಳ್ಳಿ. ಯಾಕಂತ ಕೇಳಿದರೆ ಲಾಸ್ಟ್ ಇಯರ್ ಕೇಳಿದ್ದಾರೆ. ನೀವು ಆಮೇಲೆ ಓನ್ಲಿ ಇದನ್ನು ಓದ್ಕೊಂಡು ಹೋದರೆ, ಇದಿಷ್ಟನ್ನು ಓದ್ಕೊಂಡು ಹೋದರೆ 15 ಮಾರ್ಕ್ಸಿಗೆ ಏನೂ ಪ್ರಾಬ್ಲಮ್ ಇಲ್ಲ. ಓಕೆ, ಪ್ಲಸ್ ಅದ್ರ ಜೊತೆ ಇದನ್ನು ಓದ್ಕೊಂಡು ಹೋದರೆ 20 ಅಂತೂ ಬರುತ್ತೆ. ಓಕೆ, 20 ಮಾರ್ಕ್ಸ್ ಬರ್ಬೋದು. ಓಕೆ, ಸೊ ಈವನ್ ನೀವು ಏನು ಇದು ಓದ್ತಾಯಿದ್ರು ಅಂದರೆ ಪ್ರಾಬ್ಲಮ್ ಓದ್ತಾಯಿದ್ರು ಕೂಡ ಇದನ್ನು ಓದ್ಕೊಂಡು ಹೋಗಿ. ಓಕೆ, ಸೊ ಇದಿಷ್ಟನ್ನು ಕಂಪಲ್ಸರಿ ಮಾಡಲೇಬೇಕು. ಇದು 7 ಮತ್ತು 8. ಓಕೆ, ಯಾಕಂದರೆ ಇದರಲ್ಲಿ ಏನಾಗ್ತಾಯಿದೆ, 8th ಕ್ವಶನಲ್ಲಿ ಜಾಸ್ತಿ ಅವರು ಇದನ್ನು ಕೇಳ್ತಾ ಇದ್ದಾರೆ, ಏನು ಪ್ರಾಬ್ಲಮ್ಸನ್ನು ಕೇಳ್ತಾರೆ. ಓಕೆ, 8th ಕ್ವಶನಲ್ಲಿ, ಅದಕ್ಕೋಸ್ಕರ. ಅದು ಬಿಟ್ಟರೆ 10th ಒನ್, ಲಾಸ್ಟ್ ಒನ್ನು ಕ್ವಶನ್ ಅಂದರೆ ಇದು 5th ಮಾಡ್ಯೂಲ್. ಇದರಲ್ಲಿ 9th ಕ್ವಶನ್ ನೋಡಿ. ಈ 9th ಕ್ವಶನ್ ಇಲ್ಲಿ ಏನಾಗ್ತಾಯಿದೆ, ನಾನು ಇಲ್ಲಿ ಬರೆದಿದ್ದೇನೆ ನೋಡಿ. ಇಲ್ಲಿ ನ್ಯೂಮರಿಕಲ್ಸ್ ಪ್ಲಸ್ ಥಿಯರಿ ಕಂಬೈಂಡ್ ಆಗಿರುತ್ತೆ. ಕೊಟ್ಟರೆ 12 + 8 ಅಥವಾ 10 + 10 ಎಲ್ಲ ಟೈಮ್ ಅವರು ನ್ಯೂಮರಿಕಲ್ಸ್ ಕೇಳಿದ್ದಾರೆ. ಇಲ್ಲಿ ಕಂಪಲ್ಸರಿ ನೀವು ನ್ಯೂಮರಿಕಲ್ಸ್ ಮಾಡಲೇಬೇಕು.
12 ಮಾರ್ಕ್ಸಿಗೆ 100% ನ್ಯೂಮರಿಕಲ್ಸ್ ಕೇಳ್ತಾರೆ. ಓಕೆ, ಸೊ 12 ಮಾರ್ಕ್ಸಿಗೂ ಕೇಳ್ಬೋದು ಅಥವಾ 10 ಮಾರ್ಕ್ಸಿಗೂ ಕೇಳ್ಬೋದು. ಸೊ ಇಲ್ಲಿ 100% ನಿಮಗೆ ಥಿಯರಿ ಪ್ಲಸ್ ನ್ಯೂಮರಿಕಲ್ಸ್. ಸೊ ಇಲ್ಲಿ ನ್ಯೂಮರಿಕಲ್ಸ್ ನೀವು ಕಲೀಲೇಬೇಕಾ? 100% ನ್ಯೂಮರಿಕಲ್ಸ್ ಕಲೀಲೇಬೇಕಾ? ಅದು ಬಿಟ್ಟರೆ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಫೈಲ್, ಡಿಫೈನ್ ಫೈಲ್, ಲಿಸ್ಟ್ ಆ್ಯಂಡ್ ಎಕ್ಸ್ಪ್ಲೈನ್ ಡಿಫರೆಂಟ್ ಫೈಲ್ ಆಟ್ರಿಬ್ಯೂಟ್ಸ್ ಆ್ಯಂಡ್ ಆಪರೇಷನ್, ಎಕ್ಸ್ಪ್ಲೈನ್ ಇನ್ ಡೀಟೇಲ್ಸ್ ಅಬೌಟ್ ವ್ಯಾಲ್ಯೂಸ್ ವೇರಿಯಸ್ ಫೈಲ್ ಆಪರೇಷನ್. ಅದು ಬಿಟ್ಟರೆ ಎಕ್ಸ್ಪ್ಲೈನ್ ಡಿಫರೆಂಟ್ ಫೈಲ್ ಅಲೋಕೇಶನ್ ಮೆಥಡ್, ವಾಟ್ ಈಸ್ ದ ಫೈಲ್, ಎಕ್ಸ್ಪ್ಲೈನ್ ದ ಫೈಲ್ ಮೌಂಟಿಂಗ್, ಆರ್ ಕಂಪೇರ್ ಆ್ಯಂಡ್ ಕಾಂಟ್ರಾಸ್ಟ್ ಸೀಕ್ವೆನ್ಷಿಯಲ್ ಆಕ್ಸೆಸ್ ಆ್ಯಂಡ್ ಡೈರೆಕ್ಟ್ ಆಕ್ಸೆಸ್ ಮೆಥಡ್ ಫಾರ್ ಎಕ್ಸ್ಟ್ರಾಕ್ಟಿಂಗ್ ಇನ್ಫಾರ್ಮೇಷನ್ ಫ್ರಮ್ ಫೈಲ್ಸ್, explain different allocation method, discuss various directory structures with the need diagram, discuss protection domain and ಇದು ತುಂಬ ಕಡಿಮೆ ಕೇಳಿದ್ದು ಪ್ರೊಟೆಕ್ಷನ್ ಡೊಮೈನ್ ಕಾನ್ಸೆಪ್ಟ್ ಮೇಲೆ. ಇಲ್ಲಿ ನೋಡಿ ನ್ಯೂಮೆರಿಕಲ್ ಮಿಕ್ಸ್ಡ್ ಪ್ಲಸ್ ಥಿಯರಿ ಅಂದರೆ 8 + 14 ಅಂದರೆ ನ್ಯೂಮೆರಿಕಲ್ 8 ಇರುತ್ತೆ, ಥಿಯರಿ ಎಷ್ಟಿನ ಮಾರ್ಕ್ಸ್ ಇರುತ್ತೆ 14 ಮಾರ್ಕ್ಸ್ ಇರುತ್ತೆ, ಟೋಟಲ್ 20 ಮಾರ್ಕ್ಸ್. ಒನ್ ಟೈಮ್ ಇದನ್ನು ಕೇಳಿದ್ದಾರೆ. ಅದು ಬಿಟ್ಟರೆ ಓನ್ಲಿ ಥಿಯರಿ, ಇಲ್ಲಿ ಜಾಸ್ತಿ ಕೇಳೋದು ಥಿಯರಿ 4 ಟೈಮ್ಸ್ ಥಿಯರಿ ಕೇಳಿದ್ದಾರೆ, 1 ಟೈಮ್ ಏನೋ ಥಿಯರಿ ಪ್ಲಸ್ ನ್ಯೂಮರಿಕಲ್ಸ್ ಕೇಳಿದ್ದಾರೆ. ಸೊ ಅದಕ್ಕೆ ನಾನು ನಿಮ್ಗೆ ಏನು ಹೇಳ್ತಾ ಇದ್ದೇನೆ, ದಯವಿಟ್ಟು ಇದರಲ್ಲಿ ಜಾಸ್ತಿ ಟೈಮ್ ಥಿಯರಿ ಕೇಳಿರ್ಲಿಕ್ಕೆ ಹೋಗಿ ದಯವಿಟ್ಟು ಇಲ್ಲಿ ಥಿಯರಿನ ಕಲ್ತ್ಕೊಂಡೋಗಿ. ಅದರಲ್ಲೂ ಜಾಸ್ತಿ ಟೈಮ್ಸ್ ಏನು ಕೇಳಿದ್ದಾರೆ ಫೈಲ್ಸ್ ಮೇಲೆ ಪಕ್ಕಾ ಕೇಳ್ತಾರೆ ಕ್ವಶನ್. ಓಕೆ, ಅದರಲ್ಲಿ ಇದಿಷ್ಟು ಇಲ್ಲಿ ನೋಡಿ, ಇದು ಕಲೀಲೇಬೇಕು ನೀವು. ಡಿಫೈನ್ ಫೈಲ್, ಲಿಸ್ಟ್ ಆ್ಯಂಡ್ ಎಕ್ಸ್ಪ್ಲೇನ್ ಡಿಫರೆಂಟ್ ಫೈಲ್ಸ್ ಆಟ್ರಿಬ್ಯೂಷನ್ ಆ್ಯಂಡ್ ಆಪರೇಷನ್, ಎಕ್ಸ್ಪ್ಲೇನ್ ಇನ್ ಡೀಟೇಲ್ ಅಬೌಟ್ ವೇರಿಯಸ್ ಫೈಲ್ ಆಪರೇಷನ್ in a system, explain different file allocation method, what is the file, explain file mounting, compare and contrast sequential access and direct access method for extracting information from file. ಅದು ಬಿಟ್ಟರೆ ಎಕ್ಸ್ಪ್ಲೇನ್ ಡಿಫರೆಂಟ್ ಅಲೋಕೇಶನ್ ಮೆಥಡ್, ಡಿಸ್ಕಸ್ ವೇರಿಯಸ್ ಡೈರೆಕ್ಟರಿ ಸ್ಟ್ರಕ್ಚರ್ಸ್ ವಿತ್ ದ ನೀಡ್ ಡಯಾಗ್ರಾಮ್, ಡಿಸ್ಕಸ್ ಪ್ರೊಟೆಕ್ಷನ್ ಡೊಮೈನ್. ಇದಿಷ್ಟನ್ನು ಕೇಳಿದ್ದಾರೆ. ಇದು ಯಾವುದಕ್ಕೆ? ಕ್ವಶನ್ ನಂಬರ್ 9ಗೆ. ಓಕೆ, ಕ್ವಶನ್ ನಂಬರ್ 9ಗೆ ನಿಮಗೆ 8 + 14 ಇಲ್ಲಿ ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. ಕ್ವಶನ್ ನಂಬರ್ 9ನಲ್ಲಿ ಒಂದು ಟೈಮ್ ವಿತ್ ನ್ಯೂಮರಿಕಲ್ಸ್ ಆ್ಯಂಡ್ ಥಿಯರಿ ಕೇಳಿದ್ದಾರೆ, ಮತ್ತು ಎಲ್ಲ ಟೈಮ್ ಓನ್ಲಿ ಥಿಯರಿ ಕೇಳಿದ್ದಾರೆ. ಅದಕ್ಕೆ ಇಷ್ಟು ಥಿಯರಿ ಕ್ವಶನ್ಸ್ ಇದೆ. ಓಕೆ, 8 + 14 ಮಾರ್ಕ್ಸ್ ಥಿಯರಿ ಕೇಳಿ 8 ಮಾರ್ಕ್ಸ್ ಒಂದು ಟೈಮ್ ಪ್ರಾಬ್ಲಮ್ ಕೇಳಿದ್ದಾರೆ. ಅದು ಬಿಟ್ಟರೆ ಓನ್ಲಿ ಥಿಯರಿ ಕೇಳೋದು. ನೀವು ಕ್ವಶನ್ ನಂಬರ್ 9 ಮಾಡಬೇಕಂದ್ರೆ ದಯವಿಟ್ಟು ಇದಿಷ್ಟು ಓದಲೇಬೇಕು, ಈ 8 ಕ್ವಶನ್ ಓದಲೇಬೇಕು. ಇಲ್ಲ, ನಾನು ಕ್ವಶನ್ ನಂಬರ್ 10 ನೋಡಿ, ಕ್ವಶನ್ ನಂಬರ್ 10 ಆದರೆ ಅವರು ನ್ಯೂಮರಿಕಲ್ಸ್ ಪ್ಲಸ್ ಥಿಯರಿ, ಎಲ್ಲ ಕ್ವಶನಲ್ಲೂ ನ್ಯೂಮರಿಕಲ್ಸ್ ಪ್ಲಸ್ ಥಿಯರಿನೇ ಇದೆ. ಓಕೆ, ಸೊ ಆವಾಗ ನೀವು ಇಲ್ಲ ಸರ್ ನಂಗೆ ಥಿಯರಿ ಇದು ನ್ಯೂಮರಿಕಲ್ಸ್ ಮಾಡ್ತೇನೆ ಅಂತಾದರೆ ಕ್ವಶನ್ ನಂಬರ್ 10ಗೆ ಹೋಗಿ. ಆವಾಗ ನೀವು ಓದಬೇಕಾಗಿದೆ ಯಾವುದು ಗೊತ್ತುಂಟಾ? ಇಷ್ಟೇ. ಇಲ್ಲಸ್ಟ್ರೇಟ್ ದ ಕಾನ್ಸೆಪ್ಟ್ ಆಫ್ ಆಕ್ಸೆಸ್ ಮ್ಯಾಟ್ರಿಕ್ಸ್ ವಿತ್ ಎಕ್ಸಾಂಪಲ್, ಅದು ಅಥವಾ ವಾಟ್ ಈಸ್ ಆಕ್ಸೆಸ್ ಮ್ಯಾಟ್ರಿಕ್ಸ್, ಎಕ್ಸ್ಪ್ಲೇನ್ ಆಕ್ಸೆಸ್ ಮ್ಯಾಟ್ರಿಕ್ಸ್ ಮೆಥಡ್ ಆಫ್ ಸಿಸ್ಟಮ್ ಪ್ರೊಟೆಕ್ಷನ್ ವಿತ್ ಡೊಮೈನ್ ಆಸ್ ಆಬ್ಜೆಕ್ಟ್ಸ್ ಆ್ಯಂಡ್ ಇಟ್ಸ್ ಇಂಪ್ಲಿಮೆಂಟೇಷನ್. ಅದು ಬಿಟ್ಟರೆ ಡಿಫರೆನ್ಷಿಯೇಟ್ ಬಿಟ್ವೀನ್ ಅಸೈಕ್ಲಿಕ್ ಗ್ರಾಫ್ ಡೈರೆಕ್ಟ್ರೀಸ್ ಆ್ಯಂಡ್ ಟ್ರೀ ಸ್ಟ್ರಕ್ಚರ್ ಡೈರೆಕ್ಟ್ರೀಸ್. ಅದು ಬಿಟ್ಟರೆ ಎಕ್ಸ್ಪ್ಲೇನ್ ಕಾಂಟಿಜಿಯಸ್ ಆ್ಯಂಡ್ ಲಿಂಕ್ಡ್ ಸ್ಪೇಸ್ ಅಲೋಕೇಶನ್ ಮೆಥಡ್. ಈಗ ಸರ್ ನಾನು ಫಿಫ್ತ್ ಮಾಡ್ಯೂಲಲ್ಲಿ ನಾನು ಏನು ಮಾಡ್ತೇನೆ, ಕಂಪಲ್ಸರಿ ನಾನು ಇದು ಮಾಡ್ತೇನೆ, ನ್ಯೂಮರಿಕಲ್ಸ್ ಮಾಡ್ತೇನೆ. ನ್ಯೂಮರಿಕಲ್ಸ್ ಪಕ್ಕಾ ಮಾಡ್ತೇನೆ ಅಂತಾದರೆ ದಯವಿಟ್ಟು ಇದಿಷ್ಟು ಕ್ವಶನ್ನ ಓದ್ಕೊಂಡೋಗಿ ಸಾಕು. ಯಾಕಂತ ಕೇಳಿದರೆ 10 ಮಾರ್ಕ್ಸ್ ಇಲ್ಲಿ ನ್ಯೂಮರಿಕಲ್ಸ್ ಕೊಡ್ತಾರೆ, ಇನ್ನು ಉಳಿದಿದ್ದು 10 ಮಾರ್ಕ್ಸ್ ಇದಿಷ್ಟರಲ್ಲೇ ಕೊಡ್ತಾರೆ. ಅದು ಆಕ್ಸೆಸ್ ಮ್ಯಾಟ್ರಿಕ್ಸ್ ತುಂಬ ಟೈಮ್ ರಿಪೀಟ್ ಆಗಿದೆ, ಆಕ್ಸೆಸ್ ಮ್ಯಾಟ್ರಿಕ್ ಮೆಥಡ್ಸ್ ವಿತ್ ಪ್ರೊಟೆಕ್ಷನ್ ಇದು ತುಂಬ ಟೈಮ್ ರಿಪೀಟ್ ಆಗಿದೆ. ಅದು ಬಿಟ್ಟರೆ ಡಿಫರೆನ್ಷಿಯೇಟ್ ಬಿಟ್ವೀನ್ ಅಸೈಕ್ಲಿಕ್ ಗ್ರಾಫ್ ಡೈರೆಕ್ಟ್ರೀಸ್ ಆ್ಯಂಡ್ ಟ್ರೀ ಸ್ಟ್ರಕ್ಚರ್ ಡೈರೆಕ್ಟ್ರೀಸ್ ಆ್ಯಂಡ್ ಎಕ್ಸ್ಪ್ಲೇನ್ ಕಾಂಟಿಜಿಯಸ್ ಲಿಂಕ್ಡ್ ಸ್ಪೇಸ್ ಅಲೋಕೇಶನ್. ಯಾವಾಗ ನಿಮಗೆ 20ಗೆ 20 ಬೇಕಂತಿದ್ರೆ ನ್ಯೂಮರಿಕಲ್ಸನ್ನು ಮಾಡಿ ಇದಿಷ್ಟು ಕ್ವಶನ್ನ ಓದ್ಕೊಂಡೋಗಿ ಸಾಕು. ಇಲ್ಲ ಸರ್ ನಾನು ನ್ಯೂಮರಿಕಲ್ಸ್ ಮಾಡೋದಿಲ್ಲ, ನಾನು ಥಿಯರಿ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೇನೆ, ನಾನು ಕ್ವಶನ್ ನಂಬರ್ 9 ಅಟೆಂಡ್ ಮಾಡ್ತೇನೆ ಅಂದರೆ ಕಂಪಲ್ಸರಿ ಇದಿಷ್ಟು ಓದಲೇಬೇಕು. ಒಂದು ಟೈಮ್ ಈಗ ಇದ್ರ ಜೊತೆ ಏನು ಥಿಯರಿ ಜೊತೆ ಪ್ರಾಬ್ಲಮನ್ನು ಕೊಟ್ಟಿದ್ದಾರೆ ಒಂದೇ ಟೈಮ್, ಮತ್ತೆಲ್ಲ ಥಿಯರಿನೇ ಕೇಳಿದ್ದಾರೆ. ಇದು ತುಂಬ ಎಕ್ಟಿಕ್ ಅಂತ ಅನಿಸುತ್ತೆ ನನ್ನ ಪ್ರಕಾರ. ಸೊ ನನ್ನ ರೆಕಮೆಂಡೇಷನ್ ಏನಂತ ಕೇಳಿದರೆ ನಿಮ್ಗೆ ಹೇಳ್ತೇನೆ ನೋಡಿ, ಮಾಡ್ಯೂಲ್ 5 ದಯವಿಟ್ಟು ಮಾಡ್ಯೂಲ್ 5 ನ್ಯೂಮರಿಕಲ್ಸನ್ನು ದಯವಿಟ್ಟು ಮಾಡಿ ಆದಮೇಲೆ ನ್ಯೂಮರಿಕಲ್ಸ್ ಜೊತೆ ಯಾವ ಥಿಯರಿ ಕ್ವಶನ್ಸನ್ನು ಓದಬೇಕು ಅಂತ ಕೇಳಿದರೆ ಆಕ್ಸೆಸ್ ಮ್ಯಾಟ್ರಿಕ್ಸು ತುಂಬ ಟೈಮ್ ಬಂದು ಅದನ್ನು ಓದಲೇಬೇಕು ನೀವು. ಆಕ್ಸೆಸ್ ಮ್ಯಾಟ್ರಿಕ್ಸ್, ಅದು ಬಿಟ್ಟರೆ ಇಲ್ಲಸ್ಟ್ರೇಟ್ ದ ಕಾನ್ಸೆಪ್ಟ್ ಆಫ್ ಆಕ್ಸೆಸ್ ಮ್ಯಾಟ್ರಿಕ್ಸ್, ಇದಿಷ್ಟು ಕ್ವಶನ್ನು ಓದ್ಕೊಂಡೋಗಿ 20 ಔಟ್ ಆಫ್ 20 ಬರ್ಬೋದು. ಓಕೆ, ಸೊ ಇದು 5th ಮಾಡ್ಯೂಲಿಂದ ನ್ಯೂಮರಿಕಲ್ಸ್ ಪ್ಲಸ್ ಥಿಯರಿ ಇದನ್ನು ಮಾಡಲೇಬೇಕು ನೀವು, ಕಂಪಲ್ಸರಿ ಇದಿಷ್ಟನ್ನು ಮಾಡಲೇಬೇಕು. 4th ಮಾಡ್ಯೂಲಲ್ಲಿ ನನ್ನ ಅನಿಸಿಕೆ ಪ್ರಕಾರ ಹೆಚ್ಚಿನವರಿಗೆ ಪ್ರಾಬ್ಲಮ್ ಸ್ವಲ್ಪ ಇದು ಅನಿಸುತ್ತೆ, ಏನು ಹೆಕ್ಟಿಕ್ ಅಂತ ಅನಿಸುತ್ತೆ. ಆವಾಗ ದಯವಿಟ್ಟು ಇದಿಷ್ಟನ್ನು ಕಂಪಲ್ಸರಿ ಮಾಡಲೇಬೇಕು, ಥಿಯರಿ ಇದಿಷ್ಟನ್ನು ಮಾಡಲೇಬೇಕು. 15 ಮಾರ್ಕ್ಸಿಗೆ ಏನೂ ಪ್ರಾಬ್ಲಮ್ ಇಲ್ಲ. 20 ಔಟ್ ಆಫ್ 20 ಬರಬೇಕಂತ ಹೇಳಿದರೆ ಇದಿಷ್ಟರಲ್ಲಿ ಯಾವುದಾದ್ರೂ ಒಂದು ಕೇಳ್ಬೋದು, ಟ್ರ್ಯಾಶಿಂಗ್ ಕೇಳ್ಬೋದು ಅಥವಾ ಎಕ್ಸ್ಪ್ಲೇನ್ ವೇರಿಯಸ್ ಸ್ಟೆಪ್ಸ್ ಆಫ್ ಅಡ್ರೆಸ್ ಬೈಂಡಿಂಗ್ ಕೇಳ್ಬೋದು, ಯಾವುದು ಕೇಳ್ಬೋದು. ಬಟ್ ಇದಿಷ್ಟು ಮಾಡಲೇಬೇಕು, 15 ಮಾರ್ಕ್ಸ್ ಬಂದೇ ಬರುತ್ತೆ. ನಾನು ಹೇಳೋದು ನಿಮಗೆ ಇದರಲ್ಲಿ ಮಾಡ್ಯೂಲ್ 4 ಥಿಯರಿ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ. ಮಾಡ್ಯೂಲ್ 3 ಈಸಿಯಾಗಿ ನೀವು ಇದು ಮಾಡ್ಬೋದು, ಏನು ಪ್ರಾಬ್ಲಮ್ಸ್. ಮಾಡ್ಯೂಲ್ 3 ನ್ಯೂಮರಿಕಲ್ಸ್ ಆರಾಮ್ಸೆ ಮಾಡ್ಬೋದು ನೀವು, ಈಸಿ ಇದೆ ಅದು, ಆಯಿತಾ. ಅದರದ್ದು ವೀಡಿಯೋ ಅಪ್ಲೋಡ್ ಮಾಡ್ತಾರೆ, ನೀವು ನ್ಯೂಮರಿಕಲ್ಸ್ ಅಂತ ಕಮೆಂಟ್ ಮಾಡಿ ನಮ್ಗೆ ಇದು ಮಾಡಿ. ಓಕೆ, ಮಾಡ್ಯೂಲ್ 3 ಆರಾಮ್ಸೆ ನೀವು ಈಸಿಲಿ ಏನು ಮಾಡ್ಬೋದು, ನೀವು
ಒಂದು ಪ್ರಾಬ್ಲಮ್ ಮಾಡ್ಬೋದು. ಅದು ಬಿಟ್ಟರೆ ಪ್ರಾಬ್ಲಮ್ ಜೊತೆ ನೀವು ಮಾಡೋದಾದರೆ ಕ್ವಶನ್ ಇರೋದು ಎರಡೇ, ಡಿಫರೆಂಟ್ ಮೆಥಡ್ಸ್ ಟು ರಿಕವರ್ ಫ್ರಮ್ ಡೆಡ್ ಲಾಕ್ ಆ್ಯಂಡ್ ವಾಟ್ ಆರ್ ದ ನೆಸರಿ ಕಂಡೀಷನ್ ಫಾರ್ ಡೆಡ್ ಲಾಕ್, ಡಿಫೈನ್ ಡೆಡ್ ಲಾಕ್, ರಿಸೋರ್ಸ್ ಅಲೋಕೇಶನ್ ಗ್ರಾಫ್. ಅದಕ್ಕೆ ಮಾಡ್ಯೂಲ್ 3ಯಲ್ಲಿ ನ್ಯೂಮರಿಕಲ್ಸ್ ಪ್ಲಸ್ ಥಿಯರಿ ಜಾಸ್ತಿ ಇಲ್ಲ, ಡೆಡ್ ಲಾಕ್ ರಿಲೇಟೆಡ್, ರಿಸೋರ್ಸ್ ಅಲೋಕೇಶನ್ ಗ್ರಾಫ್. ಅದು ಬಿಟ್ಟರೆ ಒಂದು ಟೈಮ್ ಏನು ಯಾವುದು ಕ್ರಿಟಿಕಲ್ ಸೆಕ್ಷನ್ ಇದ್ರ ಮೇಲೆ ಕೇಳಿದ್ದಾರೆ ಅಥವಾ ಪೀಟರ್ಸನ್ ಸೊಲ್ಯೂಷನ್. ಇದೇನು ಓದಿದ್ರು ನೋ ಪ್ರಾಬ್ಲಮ್, ಬಟ್ ಆಲ್ಮೋಸ್ಟ್ 20 ಮಾರ್ಕ್ಸ್ ಕವರ್ ಆಗುತ್ತೆ ಯಾವುದರಲ್ಲಿ, ಮಾಡ್ಯೂಲ್ 3ಯಲ್ಲಿ. ಮಾಡ್ಯೂಲ್ 2ಅಲ್ಲಿ ನೀವು ನ್ಯೂಮರಿಕಲ್ಸ್ ಪ್ಲಸ್ ಥಿಯರಿ ಮಾಡಿ ಅಂತ ನಾನು ಹೇಳೋದು. ಓಕೆ, ಯಾವುದರಲ್ಲಿ? ಮಾಡ್ಯೂಲ್ 2ಅಲ್ಲಿ. ಎಲ್ಲಿದೆ ಮಾಡ್ಯೂಲ್ 2? ಇದು ಮಾಡ್ಯೂಲ್ 5, 4, 3, ಇದು ಮಾಡ್ಯೂಲ್ 1. ಓಕೆ, ಮಾಡ್ಯೂಲ್ 2ಅಲ್ಲಿ ನೋಡಿ, ಮಾಡ್ಯೂಲ್ 2ಅಲ್ಲಿ ನೀವು ನ್ಯೂಮರಿಕಲ್ಸ್ ಪ್ಲಸ್ ಥಿಯರಿ ಮಾಡಿ ಅಂತ ಹೇಳೋದು. ಓಕೆ, ಸೊ ನ್ಯೂಮರಿಕಲ್ಸ್ ಪ್ಲಸ್ ಥಿಯರಿ ಹೋದಾಗ ನಿಮಗೆ ಇದ್ರ ಮೇಲೆ ಕ್ವಶನ್ ಬರುತ್ತೆ ಜಾಸ್ತಿ. ಮೋಸ್ಟ್ ಆಫ್ ದ ಟೈಮ್ ಅವರು ಇದು ಮಲ್ಟಿ ಥ್ರೆಡಿಂಗ್ ಮಾಡೆಲ್ ಮೇಲೆ ಕೇಳಿದ್ದಾರೆ, ಬೆನಿಫಿಟ್ಸ್ ಆಫ್ ಮಲ್ಟಿ ಥ್ರೆಡಿಂಗ್ ಮಾಡೆಲ್, ನ್ಯೂಮರಿಕಲ್ಸ್ ಜೊತೆ ನೀವು ಕಂಬೈನ್ ಮಾಡೋದಾದರೆ ಅಡ್ವಾಂಟೇಜ್ ಆ್ಯಂಡ್ ಡಿಸ್ಅಡ್ವಾಂಟೇಜ್ ಆಫ್ ಮಲ್ಟಿ ಥ್ರೆಡಿಂಗ್ ಮಾಡೆಲ್ಸ್ ಮೇಲೆ ಕೇಳ್ತಾರೆ. ಸೊ ಒಂದು ನ್ಯೂಮರಿಕಲ್ಸ್ ಮತ್ತು ಇದು ಕೇಳಿ. ಮಾಡ್ಯೂಲ್ 1ಇಂದ ಕಂಪ್ಲೀಟ್ ನಿಮಗೆ ಥಿಯರಿ ಇರುತ್ತೆ, ಸರಿನಾ? ಸೊ ಯಾಕೆ ಅಂತ ಕೇಳಿದರೆ ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. ನಿಮಗೆ ನ್ಯೂಮರಿಕಲ್ಸ್ ಇಂದಾನೆ ನೀವು ಕರೆಕ್ಟ್ ಈಗ ಎಲ್ಲ ಚಾಪ್ಟರ್ದು ನ್ಯೂಮರಿಕಲ್ಸನ್ನು ಕಲಿತ್ರೆ ಮಾಡ್ಯೂಲ್ 1 to 1ಅಲ್ಲಿಲ್ಲ 2, 3, 4, 5 ಕಲಿತ್ರೆ ಮಿನಿಮಮ್ 35 ಮಾರ್ಕ್ಸ್ ಅಪ್ ಟು 50 ಮಾರ್ಕ್ಸ್ವರೆಗೂ ಬರೋ ಚಾನ್ಸಸ್ ಇದೆ. 50 ಮಾರ್ಕ್ಸ್ ಅಪ್ ಟು ಮಿನಿಮಮ್ 35 ಮಾರ್ಕ್ಸ್ ಆಲ್ ಚಾಪ್ಟರ್ ಇದು ಮಾಡಿದರೆ. ಓಕೆ, ಆಲ್ ಚಾಪ್ಟರ್ ಇದು. ಎನಿವೇ ನೀವೀಗ ಯಾವುದು ಮಾಡ್ಯೂಲ್ 4ಇಂದ ಏನು ನ್ಯೂಮರಿಕಲ್ಸನ್ನು ಬಿಡ್ತಾ ಇದ್ದೀರಾ, ಹಾಗಂತೇಳಿದರೆ ನಿಮಗೆ ಥಿಯರಿಯಲ್ಲಿ ಕಂಪ್ಲೀಟ್ ಹೋಗುತ್ತೆ ಅಂತಲ್ಲ. ಮಾಡ್ಯೂಲ್ 4ಅಲ್ಲಿ ಕಂಪ್ಲೀಟ್ ಥಿಯರಿ ಕೇಳಿರೋದು ಇದೆ, ಸೊ ಕಂಪ್ಲೀಟ್ ಬರ್ಬೋದು. ನಾನು ಅದಕ್ಕೋಸ್ಕರ ಏನು ಮಾಡಿ ಹೇಳಿ, ನ್ಯೂಮರಿಕಲ್ಸ್ ಯಾವುದರಿಂದ? ಮಾಡ್ಯೂಲ್ 2ಇಂದ, ಮಾಡ್ಯೂಲ್ 3ಇಂದ, ಮಾಡ್ಯೂಲ್ 5ಇಂದ, ಸರಿನಾ? ಕಂಪ್ಲೀಟ್ ಥಿಯರಿ ಯಾವುದರಿಂದ? ನಿಮ್ಮ ಮಾಡ್ಯೂಲ್ 1ಇಂದ, ಸರಿನಾ? ಇಷ್ಟರಲ್ಲಿ ನೀವು ಥಿಯರಿನೂ ಕಂಬೈನ್ ಮಾಡಬೇಕು. ಆ್ಯಂಡ್ ಇಂಪಾರ್ಟೆಂಟ್ ಕ್ವಶನ್ಸನ್ನು ನಾನು ಆಲ್ರೆಡಿ ಹೇಳಿದ್ದೇನೆ, ಅದಿಷ್ಟನ್ನು ದಯವಿಟ್ಟು ಓದ್ಕೊಳ್ಳಿ, ಸರಿನಾ? ಮಾಡ್ಯೂಲ್ 1, ಮಾಡ್ಯೂಲ್ 2, ಮಾಡ್ಯೂಲ್ 3, ಮಾಡ್ಯೂಲ್ 4, ಮಾಡ್ಯೂಲ್ 5 ಎಲ್ಲದರದ್ದು ಕೂಡ ಇಂಪಾರ್ಟೆಂಟ್ ಕ್ವಶನ್ಸನ್ನು ನಾನು ಆಲ್ರೆಡಿ ಹೇಳಿದ್ದೇನೆ, ಡಿಸ್ಕಸ್ ಮಾಡಿದ್ದೇನೆ. ಹೋಪ್ ಇದು ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅನ್ಕೋತೇನೆ. ಫಸ್ಟ್ ಇದೆಲ್ಲದನ್ನು ದಯವಿಟ್ಟು ಕಂಪ್ಲೀಟ್ ಮಾಡ್ಕೊಳ್ಳಿ, ಸರಿನಾ? ಇದೆಲ್ಲದನ್ನು ಕಂಪ್ಲೀಟ್ ಆದಮೇಲೆ ಬೇರೆನ ನೋಡ್ಕೊಳ್ಳಿ. ಓಕೆ ಸ್ಟೂಡೆಂಟ್ಸ್, ಇದು ನಿಮ್ಮ ಯಾವುದು ಆಪರೇಟಿಂಗ್ ಸಿಸ್ಟಮ್ನ ಇಂಪಾರ್ಟೆಂಟ್ ಕ್ವಶನ್ಸ್ ಫ್ರಮ್ 5 ಮಾಡ್ಯೂಲ್ಸ್. ಫಸ್ಟ್ ಇದಿಷ್ಟನ್ನು ಕಂಪ್ಲೀಟ್ ಮಾಡಿ ಆದಮೇಲೆ ಬೇರೆನೂ ಓದ್ಕೊಳ್ಳಿ ದಯವಿಟ್ಟು. ಓಕೆ, ಸೊ ಹೋಪ್ ಇದರಲ್ಲಿ ನಿಮಗೇನು ಕನ್ಫ್ಯೂಷನ್ ಇಲ್ಲ ಅಂದ್ಕೊಳ್ತೇನೆ. ನಿಮಗೆ ಮಾಡ್ಯೂಲ್ 3ಇಂದ ನ್ಯೂಮರಿಕಲ್ಸ್ ಬೇಕು ಅಂತಿದ್ರೆ ನ್ಯೂಮರಿಕಲ್ಸ್ ಅಂತ ಕಮೆಂಟ್ ಮಾಡಿ, ನಾನು ನ್ಯೂಮರಿಕಲ್ಸನ್ನು ಅಪ್ಲೋಡ್ ಮಾಡ್ತೇನೆ. ಮಾಡ್ಯೂಲ್ 5ಇಂದನೂ ಕೂಡ ನ್ಯೂಮರಿಕಲ್ಸ್ ಅಪ್ಲೋಡ್ ಮಾಡ್ತೇನೆ. ಯಾರಿಗೆ ಮಾಡ್ಯೂಲಿಂದ 4 ಬೇಕು ಅಂತಿದ್ರೆ ದಯವಿಟ್ಟು ಸ್ಪೆಸಿಫೈ ಮಾಡಿ. ಓಕೆ, ಮಾಡ್ಯೂಲ್ 2ದು ಆಲ್ರೆಡಿ ನ್ಯೂಮರಿಕಲ್ಸ್ ಅಪ್ಲೋಡ್ ಮಾಡಿದ್ದೇನೆ, ಪ್ಲೀಸ್ ಡೂ ವಾಚ್. ಓಕೆ, ಸೊ ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಈ ಚಾನಲ್ಗೆ ನೀವು ಹೊಸಬರ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಈ ಚಾನಲ್ ನಿಮಗೆ ಅಥವಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಅಂಟಿಲ್ ದ್ಯಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.